ಸಾನಂದಂ ಸದನಂ ಸುತಾಶ್ಚ ಸುದಿಯಃ ಕಾಂತಾನ ದುರ್ಭಾಷಿನಿ ಸನ್ಮಿತ್ರಂ ಸಯೋ ಸತೀರತೆ ಆಜ್ಞಾ ಪರಸೇವಕಾಃ ಆತಿಥ್ಯಂ ಶಿವಪೂಜ್ಯಂ ಪ್ರತಿದಿನಂ ಮೃಷ್ಟಾನ್ನಪಾನಂ ಗೃಹೇ ಪಾದೋಪಸಂಗಮುಪಾಸತೆ ಧನ್ಯೋ ಗೃಹಸ್ಥಾಶ್ರಮಃ ಧನ್ಯೋ ಗೃಹಸ್ಥಾಶ್ರಮಃ. ನಿನ್ನೆಯ ದಿವಸ ಮಾಶಾಲ ಗ್ರಾಮದಿಂದ ಮಹಾದೇವಿ ಅರಳಗುಂಡಿಗೆ ಬರುವಂತ ಸಂದರ್ಭದೊಳಗ ತಾಯಿ ತಂದೆಯಾಗಿರ್ತಕ್ಕಂಥವರು ವಿಧ ವಿಧವಾಗಿ ಮಹಾದೇವಿಗೆ ತಿಳುವಳಿಕೆಯ ಮಾತುಗಳನ್ನು ಹೇಳ್ತಾರೆ. ತಿಳುವಳಿಕೆಯ ಮಾತುಗಳು ಬಹಳಷ್ಟು ಮುಖ್ಯವಾಗಿ ಗಂಡನ ಮನೆಗೆ ಹೋಗಾಗ ಭಾಳ ಹೇಳ್ತಾರೆ. ಯಾಕಪ್ಪ ಗಂಡನ ಮನೆಗೆ ಹೋಗಾಗ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಒತ್ತಿ ಒತ್ತಿ ಹೇಳ್ತಾರ, ನೋಡವ್ವ ನೀ ಹಿಂಗಿರ್ಬೇಕು ಗಂಡನ ಮನೆಯಾಗ ಅಂತ. ಯಾತಕ್ಕಾಗಿ ಅಂತಂದ್ರ, ಒಂದು ಹೆಣ್ಮಗಳು ತವರ ಮನೆಯಲ್ಲಿ ಇದ್ದಾಗ ತಂದೆ ತಾಯಿಗಳು ಆಕೆ ಮಗಳು ಏನೇ ಮಾಡಿದರೂ ಕೂಡ ಹೊಟ್ಟೆಗೆ ಹಾಕೊಂಡು ಹೋಗುವಂತ ಗುಣ ತಂದೆ ತಾಯಿಗಳಿಗಿರ್ತದೆ. ಆದ್ರೆ ತವರ ಮನೆಗೆ ಹೋಗಿರ್ತಕ್ಕಂಥ ಸಂದರ್ಭದೊಳಗೆ, ಗಂಡನ ಮನೆಗೆ ಹೋಗಿರ್ತಕ್ಕಂಥ ಸಂದರ್ಭದೊಳಗ ಅಲ್ಲಿ ಇರ್ತಕ್ಕಂಥವ್ರ ಅತ್ತೆ ಮಾವ ಕೆಲವೊಂದಿಷ್ಟು ಮಂದಿ ಒಳ್ಳೆಯವರು ಇರ್ತಾರ, ಕೆಲವೊಂದಿಷ್ಟು ಮಂದಿ ಅದರೊಳಗೆ ಕೆಟ್ಟವರು ಇರ್ತಾರ. ತವ್ರ ಮನ್ಯಾಗ ಏನು ಮಾಡಿದ್ರು ಕೂಡ ನಡೀತೈತಿ. ಆದ್ರೆ ಗಂಡನ ಮನೆಯೊಳಗೆ ನೀ ಏನೋ ಒಂದು ಮಾಡಿದ್ರು ಕೂಡ ಮೊದಲ ನಿನಗೆ ಬೇಯಂಗಲ್ಲವ್ವ, ಹೆಣ್ಣು ಮಕ್ಕಳಿಗೆ ಬೇಯಂಗಲ್ಲ. ಮೊದಲು ಬಾಯಾಗ ಬರೋ ಮಾತೇನು, ನಿಮ್ಮವ್ವ ಅಪ್ಪ ಇದನ್ನ ಕಲಿಸ್ಯಾರ ನಿನಗ. ಅಕ್ಕಿ ಎಷ್ಟ ತಪ್ಪು ಮಾಡಿದ್ರು ಅಕ್ಕಿಗಾಲ ಬರೋದಾದ ಮೊದಲ ತಂದೆ ತಾಯಿಗಿನ ಬೇಯುದು. ಅವ್ರು ಮೊದಲ ಅವ್ರು ಬದುಕಿರ್ಲಿ ಸತ್ತಿರ್ಲಿ ಬೇಯುದು ತಂದೆ ತಾಯಿಗ. ಒಂದು ಏನೂ ಕಲಿಸಿಲ್ಲ, ಸಂಸ್ಕಾರ ಕಲಿಸಿಲ್ಲ, ಏನಿಲ್ಲ, ಉದ್ದಕ ಬೆಳೆಸಿಬಿಟ್ಟಾರ. ಗಾವಾಗ ತಿನ್ನಿಸಿ ಒಂದು ರೊಟ್ಟಿ ಮಾಡಕ್ ಬರಂಗಿಲ್ಲ, ಪಲ್ಯ ಮಾಡಕ್ ಬರಂಗಿಲ್ಲ. ಇದನ್ನೊಳ್ಳೆ ಕಟ್ಕೊಂಡ್ಬಂದಿವಲ್ಲ ನನ್ನ ಮಗಗ್. ಎಂಥವ್ರ ಅದಾವ ತಂದೆ ತಾಯಿ. ಅಂದ್ರೆ ಏನು ಮಾಡಿದ್ರು ಕೂಡ ಬರುದು ಎಲ್ಲೇ ತಂದೆ ತಾಯಿಗ. ಅದಕ್ಕೆ ಹೆಣ್ಣು ಮಕ್ಕಳಿಗೆ ಬಹಳಷ್ಟು ಬುದ್ಧಿ ಮಾತನ್ನು ಹೇಳ್ತಾರೆ. ನೀ ಏನ್ ಮಾಡಿದ್ರಿ ಅದು ತವರಿಗೆ ಹೆಸರು ಬರೋದದ. ಅದಕ್ಕೆ ಹಿಂದಂತಿದ್ರೆ ಎಲ್ಲರೂ ನೂಲ್ ನೋಡಿ ಸೀರೆ ತಗೋಬೇಕಂತ, ತಾಯಿ ನೋಡೆ ಕನ್ಯಾ ತಗೋಬೇಕಂತ, ತಂದಿ ನೋಡೆ ಕನ್ಯಾ ಕೊಡ್ಬೇಕಂತ, ನಾಯಿ ನೋಡೆ ಕುನ್ನಿ ತಗೋಬೇಕಂತ. ಹಿರಿಯರು ಹಂಗ ಹೇಳಿಲ್ಲ ಇವನ್ನ. ನೀವೆಲ್ಲ ಮತ್ತೆ ಸೀರೆ ಅದು ತಗೊಳಕ್ ನೋಡ್ರಿ, ಏನ್ ನೋಡ್ತೀರಿ? ಆ ನೂಲು ಒಂದು ಜಗ್ಗಿ ಎಳಿ ಬಿಟ್ಟಿತ್ತಂದ್ರೆ ಜಗ್ಗಿ ಅದನ್ನ ನೋಡ್ತಾರೆ ಹಿಂಗೆ ಜಗ್ಗಿ. ಯಾಕಂದ್ರೆ ನೂಲು ಗಟ್ಟಿತ್ತಂದ್ರೆ ಇಡೀ ಸೀರಿನ ಗಟ್ಟಿ ಐತಿ ಅಂತ. ಇಡೀ ಸೀರಿನ ಜಗ್ಗಿ ನೋಡ್ಬೇಕಾಗಿಲ್ಲ, ಏನ್ ಮಾಡ್ತಾರ ಒಂದು ನೂಲು ನೋಡ್ತಾರ. ಹಾಗಂದ್ರೆ ನಮ್ಮ ಮನೆಗೆ ಕುನ್ನಿ ತರಬೇಕಾಗಿತ್ತಂದ್ರೆ ಏನ್ ನೋಡ್ತಾರ? ಹಡ್ದಿರ್ತಕ್ಕಂಥ ತಾಯಿನ ನೋಡ್ತಾರ, ನಾಯಿನ. ನಾಯಿ ಚಲೋ ಇತ್ತು, ಅದ್ರ ಸ್ವಭಾವ ಚಲೋ ಇದ್ದು ಅಂದ್ರೆ ಕುನ್ನಿ ಸ್ವಭಾವ ಚಲೋ ಇರ್ತಾವ ಅಂತ. ಹಂಗ ಹೆಣ್ಣಿಗೆ ಕೂಡ ನೀವು ಏನೋ ಮಾಡಿದ್ರು ನೋಡೋದು ಯಾರನ್ನ? ತಾಯಿನ ನೋಡೇ ಹೆಣ್ಣು ತಗೋಬೇಕಂತ ಹೇಳ್ತಾರೆ. ಅದಕ್ಕೆ ಆ ಹೆಣ್ಣು ಇನ್ನೊಂದು ಮನೆಗೆ ಹೋಗ್ತಾಳ ಅಂತಂದ್ರೆ ಆಕೆಗೆ ಬುದ್ಧಿವಾದಗಳು ಬೇಕಾಗ್ತಾವ. ಈ ತರನಾಗಿ ನಿನ್ನೆಯ ದಿವಸ ಏನ್ ಮಾಡಿದ್ರು, ಮಾಶಾಲ ಗ್ರಾಮದ ತಂದೆ ತಾಯಿಗಳು ವಿಧ ವಿಧವಾಗಿ ಮಹಾದೇವಿಗೆ ಬುದ್ಧಿ ಮಾತನ್ನ ಹೇಳಿ ಮಾಶಾಲ ಗ್ರಾಮದಿಂದ ಬೀಳ್ಕೊಡ್ತಾರ. ಅತ್ತು ಕರೆದು ಬೀಳ್ಕೊಡ್ತಾರ. ಆದ್ರ ಅರಳಗುಂಡಿಗೆ ಒಳಗ ಆದಯ್ಯ ಮಡಿಯಮ್ಮಗ ಬಹಳಷ್ಟು ಖುಷಿ. ಮುದ್ದಿನಂತ ಸೊಸಿ ಬರಾಗತ್ತಳ ಮನೆಗೆ, ಸಂಸ್ಕಾರ ಉಳ್ತಕ್ಕಂಥ ಸೊಸಿ ಬರಾಗತ್ತಳ ಮನೆಗೆ ಅಂತ ಬಹಳಷ್ಟು ಖುಷಿಯಿಂದ ಏನ್ ಮಾಡ್ತಾರ, ಅಗಸಿ ಬಾಗಲದೊಳಗ ನಿಂತು ಆ ಮಹಾದೇವಿಯನ್ನ ಬರಮಾಡ್ಕೊಳ್ತಾರ. ಆರತಿಯನ್ನ ಬೆಳಗಿ ಉಡಿಯನ್ನು ತುಂಬಿಸ್ಕೊಂಡು ಮನೆಯೊಳಗ ಬರಮಾಡ್ಕೊಳ್ತಾರ. ಮನೆಯೊಳಗ ಬರಮಾಡ್ಕೊಳ್ಳುವ ಸಂದರ್ಭದೊಳಗ ಅಲ್ಲಿ ಒಂದು ಕಾರ್ಯ ಮಾಡಿಸ್ತಾರ. ಹೆಣ್ಣುಮಗಳು ಮೊದಲಿಗೆ ಒಳಗೆ ಬರ್ಬೇಕಾಗಿತ್ತಂದ್ರೆ ಏನ್ ಮಾಡಿಸ್ತಾರ, ಒಂದಿಷ್ಟು ಕಾಳು ಕಡಿಯನ್ನ ಸೇರಿನೊಳಗೆ ತುಂಬಿ ಅದರ ಮೇಲೆ ಒಂದು ಬೆಲ್ಲ ಇಟ್ಟು ಆಕೆಯ ಕಾಲಿಂದ ಒದಿಸ್ತಾರ. ಯಾಕಪ್ಪ ಅಂತಂದ್ರ, ಯವಾ ತಾಯಿ ಒಂದು ಮನೆ ಬಿಟ್ಟು ನಮ್ಮ ಮನೆಗೆ ಬಂದಿ ಅಂತಂದ್ರ ನಿನ್ನ ಪಾದ ನಮ್ಮ ಮನೆಯೊಳಗೆ ಹೆಂಗಿರ್ಬೇಕು ಅಂತಂದ್ರ ಆ ಲಕ್ಷ್ಮೀನ ನಮ್ಮ ಮನೆಯೊಳಗೆ ಪಾದ ಇಟ್ಟಂಗಿರ್ಬೇಕು. ನೀವು ಒಳಗೆ ಬಂದಿ ಅಂತಂದ್ರೆ ಹೆಂಗೆ ಒದಿಸಿದ್ರು ಅಂತ ಎದಕ್ಕೆ ಒದಿಸ್ತಾರ? ಅದನ್ನ ಹೋಗಿ ಮುಂದಿರೋ ಅತ್ತಿಗೆ ಬಡಿಲಂತ ಒದಸಂಗಲ್ಲ.
ಎದಕ್ಕೆ ನೀವು ಕಾಳ ಮನಿ ತುಂಬ ಚೆಲ್ಲತಾವ ಹಂಗ ನೀ ಪಾದ ಇಟ್ಟಿ ಅಂತಂದ್ರ ನಮ್ಮ ಮನಿಯೊಳಗ ಕಾಳು ಕಡಿ ಹಿಂಗ ಸಮೃದ್ಧಿಯಾಗಿ ಬೆಳಿಲ್ಲವ ಅಂತ ಏನ್ ಮಾಡಿದ್ರು. ಆಗ ಸೇರನ್ನ ಇಟ್ಟು ಒದಿಸಿ ಮಹಾದೇವಿಯನ್ನ ಮನಿಯೊಳಗ ಕರ್ಕೋತಾರ. ಮನಿಯೊಳಗೆ ಕರ್ಕೊಂಡು ದೇವರ ಮುಂದೆ ದೀಪವನ್ನು ಹಚ್ಚಿಸ್ತಾರ. ನೋಡ್ತಾಯಿ ಹೆಂಗ ಈ ಜಗಲಿ ಒಳಗೆ ಇವತ್ತು ದೀಪ ಹಚ್ಚಿದೋ, ಇನ್ನ ಪ್ರತಿನಿತ್ಯವೂ ಕೂಡ ಈ ಜಗಲಿ ಜವಾಬ್ದಾರಿನಿಂದ ಪ್ರತಿ ದಿವಸ ಮುಂಜಾನೆ ಎದ್ದು ದೀಪ ಹಚ್ಚತಕ್ಕಂಥ ಕೆಲಸನಿಂದ ಅಂತ ಮಹಾದೇವಿಗೆ ಆದಯ್ಯ ಮಡಿಯಮ್ಮ ಎಲ್ಲ ರೀತಿಯಾಗಿ ತಮ್ಮ ಮನೆಯ ಜವಾಬ್ದಾರಿಗಳನ್ನ ಬಿಟ್ಟು ಕೊಡ್ತಾರೆ. ಇಬ್ಬರ ಸಂಸಾರ ಅದು ಗೃಹಸ್ಥಾಶ್ರಮವನ್ನ ಸೇರ್ತಾರ. 4 ಆಶ್ರಮದೊಳಗ ಶ್ರೇಷ್ಠವಾಗಿರ್ತಕ್ಕಂಥ ಆಶ್ರಮ ಅದು ಗೃಹಸ್ಥ ಆಶ್ರಮ. ಮದುವೆ ಮಾಡೋ ದಿವಸ ಹೇಳಿದ್ದೆ ನಾನು, ಅದರ ಅವತ್ತು ಕೇಳುವಂತಹ ತಾಳ್ಮೆ ಯಾರಿಗೆ ಇದ್ದಿದ್ದಿಲ್ಲ. ಗೃಹಸ್ಥಾಶ್ರಮ ಧನ್ಯೋ ಅಂತ ಎಲ್ಲಾ ಮಹಾತ್ಮರು ಹೇಳಿದ್ರು. ಹಾಗಾದ್ರೆ ಹೆಂಗಿದ್ರ ಗೃಹಸ್ಥಾಶ್ರಮ ಧನ್ಯಪ್ಪ? ಯಾವ ತರನಾಗಿದ್ರ ಗೃಹಸ್ಥಾಶ್ರಮ ಧನ್ಯ? ಗೃಹಸ್ಥಾಶ್ರಮದೊಳಗೆ ಇರ್ತಕ್ಕಂತಹ ದಂಪತಿಗಳು ಹೇಗಿರಬೇಕು, ಆ ಮನೆತನ ಹೇಗಿರಬೇಕು ಅಂತ ಬಹಳ ಚಂದ ಬರೀತಾರ. ಸಾನಂದಂ ಸದನಂ ಸುತಾಶ್ಚ ಸುದಿಯ. ಸಾನಂದಂ ಸದನಂ ಮೊದಲನೆಯ ಸೂತ್ರ. ಗೃಹಸ್ಥಾಶ್ರಮ ಹೆಂಗಿರ್ಬೇಕು? ಸಾನಂದಂ ಸದನಂ ಅಂದ್ರ ಮನೆ ಯಾವಾಗಲೂ ಕೂಡ ನೋಡಾಕು ಸುಂದರವಾಗಿರ್ಬೇಕು, ಮನೆ ಆನಂದವಾಗಿರ್ಬೇಕು ಅಂತ. ಸಾನಂದಂ ಸುದನಂ ಸುತಾಶ್ಚ ಸುದಿಯ. ಮನೆಯೊಳಗಿರ್ತಕ್ಕಂಥ ಸುತ ಅಂತಂದ್ರ ಮಗಳು ಮತ್ತು ಮಗ. ಒಂದು ಗೃಹಸ್ಥಾಶ್ರಮ ಐತಿ ಅಂದ್ರೆ ಒಳಗಿರ್ತಕ್ಕಂಥ ಮಕ್ಕಳು ಹೆಂಗಿರ್ಬೇಕು ಅಂತಂದ್ರೆ ಯಾವತ್ತೂ ಕೂಡ ಸಮೃದ್ಧಿಯನ್ನು ಹೊಂದಿರತಕ್ಕಂಥ ಬುದ್ಧಿಯನ್ನು ಹೊಂದಿರಬೇಕು, ಸುಬುದ್ಧಿಯನ್ನು ಹೊಂದಿರಬೇಕು, ಯಾವುದೇ ಕೆಟ್ಟ ಚಟಗಳನ್ನ ಮಾಡ್ತಿರಬಾರ್ದು, ತಂದೆ ತಾಯಿಗೆ ಗೌರವವನ್ನು ಕೊಡ್ತಕ್ಕಂಥ ಮಕ್ಕಳು ಇರಬೇಕು, ಗುರು ಹಿರಿಯರು ಬಂದ್ರೆ ಅಂದ್ರೆ ಒಂದಿಷ್ಟು ಎದ್ದು ನಿಂದಿರುವಂತಹ ಮಕ್ಕಳು ಇರಬೇಕು. ಅಂತ ಮಕ್ಕಳಿದ್ರೆ ಅದು ಗೃಹಸ್ಥಾಶ್ರಮ. ಕೇವಲ ತಂದೆ ತಾಯಿಗಳು ಮಾತ್ರ ಸಂಸ್ಕಾರದಿಂದ ಇದ್ರೆ ಗೃಹಸ್ಥಾಶ್ರಮ ಅನ್ನಂಗಿಲ್ಲ. ಅದರೊಳಗಿರ್ತ ಪ್ರತಿಯೊಬ್ಬರು ಕೂಡ ಮಕ್ಕಳು ಕೂಡ ಏನಿರಬೇಕು, ಅವರು ಕೂಡ ಸಂಸ್ಕಾರದಿಂದ ಇದ್ರೆ ಅದು ಗೃಹಸ್ಥಾಶ್ರಮ ಅನ್ಕೋತದ. ಕಾಂತಾನ ದುರ್ಭಾಷಿಣಿ ಅಂತ ಹೇಳ್ತಾರೆ. ಮಕ್ಕಳಿನ ಚಲೋ ಅದಾರ, ಮನಿ ಬಹಳ ಆನಂದವಾಗೈತಿ, ಸುಂದರವಾಗೈತಿ. ಮನಿಯೊಳಗಿರ್ತಕ್ಕಂಥ ಒಡತಿ ಅದಾಳಲ್ಲ ಗೃಹಣಿ, ಮನೆಯ ಒಂದು ಮುಖ್ಯವಾಗಿರ್ತಕ್ಕಂಥ ಬುನಾದಿ ಯಾವುದು ಅಂತಂದ್ರೆ ಆ ಮನೆಯ ತಾಯಿ ಒಂದು ಹೆಣ್ಣು. ಆ ಹೆಣ್ಣು ಹೆಂಗಿರ್ಬೇಕಪ್ಪ ಮನೆಯೊಳಗಂತಂದ್ರ ಆಕೆಯ ಮಾತುಗಳು. ಕಾಂತಾನ ಅಂತಂದ್ರೆ ಆಕೆಯ ಮಾತು. ಕಾಂತಾನ ದುರ್ಭಾಷಿಣಿ, ದುರ್ಭಾಷೆ ಇರಬಾರ್ದು. ಮನೆಯೊಳಗ ಏನಾದ್ರೂ ಕೂಡ ತಾಯಂದಿರ ಮಾತುಗಳ ಮೇಗೆ ಆ ಮನೆಯನ್ನ ಹೊಗಳುತ್ತಾರ. ಯಾರೋ ಒಬ್ರು ಮನೆಗೆ ಬಂದಿರ್ತಾರ, ಮನೆಯಾಗ ಗಂಡ್ಮಕ್ಳು ಇರಂಗಿಲ್ಲ. ಎಲ್ಲಿ ಹೋಗ್ಯಾರವ ಮನೆಯೊಳಗ ಗಂಡ್ಮಕ್ಳು ಅಂತ ಕೇಳಿದ್ರೆ ಮನೆಯೊಳಗಿರ್ತಕ್ಕಂಥ ತಾಯಿ ಏನನ್ಬೇಕು? ಯಪ್ಪ ಬರ್ರಿಯಪ್ಪ ಮೊದಲು ನೀರು ತಗೋರಿ, ಚಾದು ಮಾಡಿಕೊಡ್ರಿ, ಕುಂದಿರ್ರಿ. ಇಲ್ಲೇ ಹೊರಗೆ ಹೋಗ್ಯಾರಪ್ಪ, ಬರ್ತಾರ ನಿಂದ್ರಿ, ಇಲ್ಲ ಕರಿತೀನಿ. ಇಲ್ಲ ಅಂದ್ರ ಇಲ್ರಿ ಅಪ್ಪ ತಡ ಆಗಿ ಬರ್ತಾರ, ನೀವು ಇನ್ನೊಂದ್ಸಲ ಬರ್ರಿ. ಹಿಂಗಂದ್ರ ಏನಂತಾರ ಹೊರಗೆ ಹೋಗಿ? ಅಬ್ಬಾ ಏನ್ ಮಾತಾಡ್ತಾಳಪ್ಪ ಆ ಮನೆಗೆ ಹೆಣ್ಮಗಳು. ಊಟ ಹಾಕ್ಲಿಕ್ಕೆ ಹೊಟ್ಟವತ್ತು ಊಟ ಮಾಡಿದಷ್ಟ ತೃಪ್ತಿ ಆಗ್ಬೇಕು ಆಕಿ ಮಾತು ಕೇಳಿ. ಅಷ್ಟು ಚಂದ ಮಾತಾಡ್ತಾಳ ನೋಡಪ್ಪ. ಆಕಿ ಮಾತು ಕೇಳಾಕರ ಹಗಲೇ ಮುಗ್ಲೆ ಅವ್ರ ಮನೆಗೆ ಹೋಗ್ಬೇಕು ಅನಿಸ್ಬೇಕು. ಅದ ಬಂದ್ ಮನಿ ಮುಂದೆ ಯಾರದಿರ್ರಿ ಮನ್ಯಾಗ ಅನ್ನಾನ? ಯಾರು ನೀವು? ಏನ್ ಹೇಳಕ್ಕ ನನಗೆ ದಿನ ಎಲ್ಲೇ ಹರಿಗಾಡಕ್ ಹೋಗೈತ್ ನೋಡು, ಮುಂಜಾನೆ ಅಂಟ್ಲೆ ತಿಂದು ಮಾಡಿ ಹಾಕಿದ್ನಿ, ಕಮ್ಮಗ ತಿಂದತಿ ಹೋಗೈತಿ, ಅಲ್ಲೇ ಎಲ್ಲರೂ ಗುಡಿ ಕಟ್ಟಿ ಕೂತಿರ್ಬೇಕು ನೋಡ. ಬಂತ ಅದೊಂದು ಹರಿಗಾಡಕ್ ಹೋಗತ್ತ, ಅದನ್ನ ಕೇಳ್ಕೊಂಡಿದೊಂದು ಹಿಂದೆ ಬರುತ್ತ. ಇಲ್ಲ ನಡಿ ನಡಿ ಹಿಂಗಂದ್ರ ಮನ್ಯಾಗ ಹೆಣ್ಮಕ್ಳು ಹೋದಾಗ ಹಿಂಗಂದ್ರ ಆಗೇನಂತಾರ ಹೊರಗೆ ಬಂದ, ಯಪ್ಪ 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 ಅವ್ರ ಮನೆಗೆ ಹೋಗಿದ್ನಿ, ಅದೇನು ಹೆಣ್ಣು ಅಲ್ಲ ಬಿಡೋದು, ಎಂತಾದರ ಕಟ್ಕೊಂಡ್ಬಂದೋತು ಮಾರಾಯ, ರಾಕ್ಷಸ ಇದ್ದಂಗ ಇತ್ತು. ಮಾತರ ಮಾತ ಧನ ಒದರ್ದಂಗ ಒದರ್ತೈತಿ, ಇಲ್ಲ ಕತ್ ಒದರ್ದಂಗ ಒದರ್ತೈತಿ. ದೇವತೆ ಅನ್ನೋದು ಜನನ, ಕತ್ ಅನ್ನೋದು ಜನನ. ಯಾವ್ದ್ರ ಮ್ಯಾಗ? ನಮ್ಮ ಭಾಷೆಯಿಂದ. ನೀವ್ ಒಳಗೆ ಹೆಂಗಾರ ಇರ, ಗಂಡನ ಜೋಡಿ ದಿನ ಜಗಳಾಡ ಬ್ಯಾಡ ಅನ್ನಂಗಿಲ್ಲ. ಆದ್ರೆ 4 ಮಂದಿ ಬಂದಾಗ ಮಾತು ಹೆಂಗಿರ್ಬೇಕು? ಅವು ಅಮೃತದ ಮಾತಿರ್ಬೇಕು. ಒಂದೊಂದು ಹೆಣ್ಣಿನ ಮಾತುಗಳು ಮಹಾಭಾರತನ ಆಗಿ ಹೋತು. ಅಂದಶ್ಯ ಪುತ್ರ ಅಂದಹ, ಒಂದೇ ಒಂದು ಮಾತು. ಏನು ದ್ರೌಪದಿ ಆಡಿರ್ತಕ್ಕಂಥ ಒಂದೇ ಒಂದು ಮಾತು ಆಕೆಯ ವಸ್ತ್ರಾಭರಣಕ್ಕೆ ಕಾರಣ ಆಯ್ತು. ಮಾಯೆಯೇ ಒಂದು ಅರಮನೆಯನ್ನು ನಿರ್ಮಿಸಿರ್ತಾರೆ ಪಾಂಡವರು. ಆ ಅರಮನೆಗೆ ಬಂದಿರ್ತಕ್ಕಂಥ ಹೆಂಗ ಅರಮನೆ ಇರುತ್ತೋ ಅಂತಂದ್ರ ಎಲ್ಲಿ ನೆಲ ಕಾಂತತಿ ಅಲ್ಲಿ ನೆಲ ಇರಂಗಿಲ್ಲ, ಒಂದಿಷ್ಟು ನೀರು ಇರ್ತಾವ.
ಎಲ್ಲಿ ನೀರ್ ಹಂಗ ಕಾಣ್ತಾವೋ ಅಲ್ಲಿ ನೆಲ ಇರ್ತದೆ. ಹಿಂಗ ವಿಚಿತ್ರವಾಗಿರ್ತಕ್ಕಂಥ ಅರಮನೆ ಕಟ್ಟಿರ್ತಾರ. ಮತ್ತ ಇವ ದುರ್ಯೋಧನ ಎಲ್ಲರನ್ನು ಕೂಡ ಆಹ್ವಾನ ಮಾಡಿರ್ತಾರ. ಅದನ್ನ ಆಹ್ವಾನ ಮಾಡಿದಾಗ ದುರ್ಯೋಧನಿಗೆ ಸ್ವಲ್ಪ ಅಹಂಕಾರ, ನಾಯಕ ಅವ್ರ ಮಾತು ಕೇಳಿ, ನಾಯಕ ಇವ್ರ ಮಾತು ಕೇಳಿ ಅನ್ನೋ ಅಹಂಕಾರ ಅವಂಗ. ದರ್ಪದಿಂದ ಬರ್ತಾನ. ಬಂದ್ ಒಳಗೆ ಹೋಗೋ ಸಂದರ್ಭದೊಳಗ ಏನ್ ಮಾಡ್ತಾನೆ, ನೀರ್ ಅದಾವಂತ ಏನ್ ಮಾಡಿದ ಅಂತಂದ್ರ ಪಂಚಿ ಏನಿರ್ತಾವಲ್ಲ ಅದನ್ನ ಸ್ವಲ್ಪ ಎತ್ಕೊಂಡ್ ಹೋಗ್ತಾನ. ಅಲ್ಲಿ ನೀರೇ ಇರಂಗಿಲ್ಲ. ಆಗ ಮೇಲಿರ್ತಕ್ಕಂತಹ ದ್ರೌಪದಿ ಇದನ್ನ ನೋಡ್ತಿರ್ತಾಳ. ಇನ್ನೊಂದ್ ಕಡೆ ಹೋಗ್ತಾನ, ನೆಲ ಐತಿ ಅಂತ ಹೋಗಕ್ ಹೋಗ್ತಾನ. ಆದ್ರೆ ಅಲ್ಲಿ ನೀರಿರ್ತಾವ, ಅದ್ರೊಳಗೆ ಏನ್ ಮಾಡಿದ, ಬಿದ್ದು ಬಿಟ್ಟ. ಯಾವಾಗ ಅವ ನೀರೊಳಗೆ ಬಿದ್ದನೋ ಆದ್ರೆ ಹೋಗ್ಬಿಡ್ತಿತ್ತವತ್ತ. ಆದ್ರ ದ್ರೌಪದಿ ಮ್ಯಾಗ ನಿಂತು ಇರ್ಲಿಲ್ಲ. ಆಕಿ ಬಾಯಾಗ ಅಂದಶ್ಯ ಪುತ್ರ ಅಂದಹ ಅಂತ ನಕ್ಕು ಬಿಟ್ಲು. ಅಂದ್ರ ಕುರುಡನ ಮಗ ಅಂತ, ಧೃತರಾಷ್ಟ್ರ ಕುರುಡನ ಮಗ ಕುರುಡ ಅಂತ ಒಂದ ಮಾತು ಅವನ ಕಿವಿಯೊಳಗೆ ಕೂತು ಮುಂದೆ ಅದ ಒಂದು ಮಾತು ಏನಾಯ್ತು, ಆಕೆ ವಸ್ತ್ರವರ್ಣಕ್ಕೆ ಕಾರಣ ಆಯ್ತು. ಅದಕ್ಕೆ ಹೆಣ್ಣು ಮಕ್ಕಳ ಮಾತು ಹಿತ ಮಿತವಾಗಿದ್ರ ಅವು ಮಾತುಗಳು. ಅದಕ್ಕ ಕಾಂತಾನ ದುರ್ಭಾಷಿನಿ, ಗೃಹಸ್ಥಾಶ್ರಮದೊಳಗಿರ್ತಕ್ಕಂತಹ ಒಂದು ಹೆಣ್ಣಿನ ಮಾತು ಯಾವಾಗಲೂ ಕೂಡ ಸುಮಾತುಗಳಿರ್ಬೇಕು, ಒಳ್ಳೆ ಅಮೃತದಂತಹ ಮಾತುಗಳಿರ್ಬೇಕು ಅಂತ. ಸನ್ಮಿತ್ರಂ, ಕಾಂತಾನ ದುರ್ಭಾಷಿನಿ ಸನ್ಮಿತ್ರಂ, ಗೃಹಸ್ಥಾಶ್ರಮದೊಳಗಿರ್ತಕ್ಕಂಥ ವ್ಯಕ್ತಿಯ ಸ್ನೇಹಿತರು ಹೆಂಗಿರ್ಬೇಕು ಅಂತ ಹೇಳ್ತಾರೆ. ಸನ್ಮಿತ್ರ ಅಂದ್ರೆ ಸ್ನೇಹಿತ. ಹೆಂಗಿರ್ಬೇಕಪ್ಪ ನಮ್ಮ ಸ್ನೇಹಿತರು? ನಮ್ಮ ಬಾಳೆಗೆ ಏನಾದ್ರೂ 4 ಮಾತು ಬೇಕಾಗ್ತಕ್ಕಂಥ ಒಳ್ಳೆ ಮಾತು ಕಲ್ಸಕ್ಕಂಥ ಸ್ನೇಹಿತರಿರ್ಬೇಕು. ಏನಾದ್ರೂ ನಾವು ಒಂದಿಷ್ಟು ಕೆಟ್ಟ ಚಟ ಮಾಡ್ತಿದ್ವಿ ಅಂತಂದ್ರ, ಏನೋ ಕೆಟ್ಟ ದಾರಿ ಒಳಗೆ ಹೊಂಟಿದ್ವಿ ಅಂತಂದ್ರ ಸ್ನೇಹಿತ ಅದಾವ ಏನ್ ಅನ್ಬೇಕು, ಹಂಗ ಹೋಗ್ಬೇಡ ಅಂತ 2 ಬಡದ ಯಾಕಾಗ್ಲಕ್ಕ ಸೀದಾ ದಾರಿ ತರತಕ್ಕಂಥ ಸ್ನೇಹಿತರಿರ್ಬೇಕು. ಅದನ್ನ ಬಿಟ್ಟು ನಾವು ಒಂದಿಷ್ಟು ಎಲ್ಲರ ಹೊಕ್ಕಿವಿ ಅಂತಂದ್ರೆ ಏನ್ ಮಾಡ್ತೀವಿ, ಇಲ್ಲೇ ಜೀವನ ಮಾಡೋದ ಬಾ ಹೋಗೋನು. ಹೆಂಗಂದ್ರೆ ಕೆಲವೊಂದು ಸ್ನೇಹಿತರು ಹೆಂಗಿರ್ತಾರ ಅಂತಂದ್ರ ಅವರು ಮೊದಲೇ ಚಟ ಕಲ್ಸಕ್ ಭಾಳ ಚಂದ ಕಲಿಸ್ತಾರ. ಇವ್ರ ಸ್ನೇಹಿತರು ನೋಡ್ಬೇಕು ನೀವು, ಕೆಲವೊಬ್ರು ಭಾಳ ಚಂದ ಕಲಿಸ್ತಾರ. ಅವ್ರು ಚಂದಗ ಮಾತಾಡಿ ಚಂದಗ ಕರ್ಕೊಂಡು ಹೋಗಿ ಮೊದಲನೇ ಚಟ ಕಲಿಸ್ಬೇಕಾಗಿತ್ರ ಅವ್ರ ಕಿಶಾದಾನದಿಂದ, ನಿಮ್ಮ ಕಿಶಾದಿಂದ ₹1 ಖರ್ಚು ಮಾಡ್ಸಂಗಿಲ್ಲ ಅವರು. ಇದೊಂದು ನೋಡ್ರಿ, ಅವ್ರ ರೊಕ್ಕ ಕೊಡ್ತಾರ. ಬಾಲೆ ನಿಂತಲ್ಲಿ ರೊಕ್ಕ ಇರ್ಲಿಕ್ಕೆ ಅಣ್ಣ ಅಂತೆಲ್ಲ ಅದಾವ, ಕೊಡ್ತಾನೆ ಬಾ ತಗೋ, ಒಂದು ಅಡ್ಕಿ ಚೀಟ್ ಹಾಕೋ ಮೊದಲೇ ದಿವಸ. 2ನೇ ದಿವಸ ₹2 ಅಡ್ಕಿ ಚೀಟ್ ಏನ್ ಮಾಡ್ತಿ, ₹5 ವಿಮಾಲ್ ಹಾಕೋ. 3ನೇ ದಿವಸ ₹5 ಏನ್ ಮಾಡ್ತಿ, ₹10 ಹಾಕೋ. ಬರೀ ವಿಮಾಲ್ ಏನ್ ಮಾಡ್ತಿ, ಆ ವಿಮಾಲ್ ಹಾಕಿದ ಮ್ಯಾಗ ಸಿಗರೇಟ್ ಸೇದ್ಬೇಕು, ಸಿಗರೇಟ್ ತಗೋ. ಸಿಗರೇಟ್ ಒಂದ ಸೇದಾಕ ಈ ಒಂದ್ ಕೈಲೇ ಸೇತಿ, ಇದು ಕೈ ಖಾಲಿ ಇರುತ್ತೆ, ಈ ಕೈಯಾಗ ಬಾಟ್ಲಿ ಹಿಡ್ಕೋ. ಶುರು ಆತಲ್ಲ. ಇಷ್ಟೆಲ್ಲ ಆದ್ಮ್ಯಾಗ ಏನ್ ಮಾಡ್ತಾರ, ಸೊಕಾಸ ತಾವ್ ಜಾಗ ಬಿಡ್ತಾರ. ನಿನಗಿದು ಅಂಟ್ಕೊಂಡು ಬಿಟ್ಟಿರ್ತೈತಿ, ಚಟ ಅಂಟ್ಕೊಂಡು ಬಿಟ್ಟಿರ್ತೈತಿ. ಅವ ಇಲ್ಲಂದ್ರು ಸೇದಾಕ ಕುಡಿಯಾಕ ತಿನ್ನಾಕ ಪ್ರಾರಂಭ ಮಾಡಿಬಿಡ್ತೀನಿ. ನೀನು ಹಿಂಗ ಕಲಸೋವಂಥವ್ರು ಭಾಳ ಮಂದಿ. ಅಂಥವ್ರ ಸ್ನೇಹ ಇರಬಾರ್ದು ನಮಗ. ಒಂದಿಷ್ಟು ಏನಪ್ಪ ಕೂತ್ ಏನ್ ಮಾಡ್ತೀಯೋ, ಬಾ ಗುಡಿಗೆ ಹೋಗೋನು, ಪ್ರವಚನ ಕೇಳೋನು, ಇಲ್ಲ ಒಂದ್ ಕಸ ಹುಡುಗನು, ಸೇವಾ ಮಾಡೋನು ಬಾ ಅನ್ನೋರು ಇರ್ಬೇಕು. ಅದ ಬಿಟ್ಟು ಇಲ್ಲಿ ಕುಂತ ಏನ್ ಮಾಡ್ತಿ, ಬಾ ಹೊಳಿ ದಂಡಿಗೆ ಕುಂದ್ರೋನು, ಇಸ್ಪೇಟ್ ಆಡೋನು ಅನ್ನೋ ಅಂಥವ್ರು ಇರಬಾರ್ದು. ಅಂಥವ್ರು ಇದ್ರು ಅಂತಂದ್ರೆ ಅದು ಗೃಹಸ್ಥಾಶ್ರಮ ಅನ್ಸ್ಕೊಳಂಗಲ್ಲ, ಅವರು ಸ್ನೇಹಿತರು ಅನ್ಸ್ಕೊಳಂಗಲ್ಲ. ಸ್ನೇಹಿತರು ಯಾವಾಗಲೂ ನಮಗ ಸುಬುದ್ಧಿಯನ್ನು ಹೇಳ್ಕೊಡೋರೇ ಇರಬೇಕು. ನಾವು ಕೆಟ್ಟ ದಾರಿಗೆ ಹೊಂಟಿದ್ರು 1-2 ತಲೆ ಮ್ಯಾಗ ಹೊಡೆದಾಕಾಗಲಕ್ಕ ನೀನು ಒಳ್ಳೆ ದಾರಿಗೆ ಹಚ್ಚೋರು ಇರ್ಬೇಕು. ಅಂಥವ್ರು ಸ್ನೇಹಿತರು. ಕೆಲವು ಮಂದಿ ಕಡ್ಡಿ ಹಚ್ಚೋರು ಭಾಳ ಮಂದಿ. ಒಬ್ಬ ಯಾವ ಕೂತಿರ್ತಾನೆ ಬ್ಯಾಸರಾಗಿ, ಮನೆಯಿಂದ ಹೊರಗೆ ಬಂದು ಕಟ್ಟಿ ಮ್ಯಾಗ ಕೂತಿರ್ತಾನೆ, ಹಿಂಗೆ ಕಟ್ಟಿ ಮ್ಯಾಗ ಗುಡಿ ಮುಂದೆ. ಇನ್ನೊಬ್ಬ ಸ್ನೇಹಿತ ಬರ್ತಾನೆ, ಬಂದವ ಅಂತಾನ, ಯಾಕೋ ಹಿಂಗ್ಯಾ ಕೂತೀಯೋ, ತಲೆ ಕೈ ಹಚ್ಕೊಂಡ. ಏನ್ ಮಾಡೋದು ಬಿಡೋ ಮಾರೆ, ಜೀವನ ಬ್ಯಾಸರಾಗಿಬಿಟ್ಟತಿ, ಏನು ಮಾಡ್ಬೇಕು ಅನ್ನೋದ ಗೊತ್ತಾಗಲ್ದು ಅಂತ ಕುಂತಾವ. ಅವೇನ್ ಅನ್ಬೇಕು, ಎದ್ದು ನಿಂತಾವ. ಯಾಕೆ ಚಿಂತೆ ಮಾಡ್ತೀಪ್ಪ, ಜೀವನದಾಗ ಏನೈತಿ? ಎಲ್ಲ ಆಡ್ಸವ ಮ್ಯಾಗ ಅದಾನ, ಗೊಂಬೆ ಆಡ್ಸವನು ಮ್ಯಾಲೆ ಕುಂತಾನ, ನಮಗ ನಿಮಗ ಚಿಂತೆ ಯಾಕ ಅಂದವ. ಹಾಗೆ ಇವ ಕುಂತಾವ ಏನ್ ಅನ್ಬೇಕು, ಕುಂತಾವ ಹೌದಪ್ಪ ಇದ ದೊಡ್ಡ ಸಮಸ್ಯೆ ಆಗೈತೆ ನನಗ ಅಂದವ. ಯಾಕ? ಏನಿಲ್ಲ, ಗೊಂಬೆ ಆಡ್ಸವ ಮ್ಯಾಗ ಕೂತಾನ, ಕಡ್ಡಿ ಆಡ್ಸವ ಮಗ್ಲ ಕೂತಾನ ಅಂದವ. ಏನು ಗೊಂಬೆ ಆಡ್ಸವ ಮ್ಯಾಗ ಅದಾನ, ಕಡ್ಡಿ ಆಡ್ಸವ ಮಗ್ಲ ಕೂತಾನ. ಹಂಗ ಕಡ್ಡಿ ಆಡ್ಸವ್ರು ಎಷ್ಟ ಮಂದಿ ಇದ್ರು ಕೂಡ ನಾವೊಂದು ದಾರಿಯೊಳಗೆ ಹೊಂಟಿವಿ ಅಂತಂದ್ರೆ ಆ ದಾರಿ ಬಿಡಬಾರ್ದು, ಆ ದಾರಿಯೊಳಗೆ ನಾವು ಹೋಗ್ಬೇಕು. ಅಂತವ್ರು ಇದ್ರು ಅಂತಂದ್ರೆ ಏನ್ ಮಾಡ್ಬೇಕು, ಅವರ ಸಹವಾಸ ದೋಷವನ್ನ ದೂರ ಇಡ್ಬೇಕು. ಎಷ್ಟಕ್ಕೆಷ್ಟು ಅಷ್ಟ, ಚಾ ಆತ ಟೀ ಆತ, ಹಾಯ್ ಬಾ, ಇಷ್ಟ ದೂರಿಂದಾನೆ ಮಾಡ್ಬೇಕು ಹೊರತು ಎಷ್ಟು ಹಚ್ಕೋತೀರಿ. ತಗನಿದ್ದಂಗ ಅವರು, ತಗನಿ ಗೊತ್ತಲ್ಲ, ತಗನಿದ್ದಂಗ ಅವರು ಹಚ್ಕೊಂಡಿವಿ ಅಂತಂದ್ರೆ ಮುಗ್ದ ಹೋತ್. ಏನಾರ ಹೊರದಿವಿ ಅಂತಂದ್ರೆ ಜಾರ್ತಿರ್ತಾವ, ಜಾರುದು ನಾರುದು ಹೀರುದು ಅದ್ರ ಗುಣ. ಹಂಗ ಕೆಟ್ಟವ್ರು ಇದ್ರು ಅಂತಂದ್ರ ನಮ್ಮ ಸ್ನೇಹಿತರು ಅವ್ರ ತಗನಿದ್ದಂಗ. ಅಂತವ್ರಿಂದ ನಾವು ದೂರ ಇರಬೇಕು. ಅಂದ್ರ ಅದು ಗೃಹಸ್ಥಾಶ್ರಮ ಅನ್ಸ್ಕೋತ.
ಸಯೋ ಸತೀರತಿ, ಸಯೋ ಸತೀರತಿ ಅಂದ್ರ ಗೃಹಸ್ಥಾಶ್ರಮದೊಳಗಿರ್ತಕ್ಕಂಥ ಗಂಡ ಹೆಂಡತಿ ಹೆಂಗಿರ್ಬೇಕು? ಗಂಡ ಹೆಂಡತಿ ಇಬ್ಬರಲ್ಲಿಯೂ ಕೂಡ ಪತಿವ್ರತೆ ಅಂತಕ್ಕಂಥದ್ದು ಇಬ್ಬರಲ್ಲಿ ಇರಬೇಕು. ಗಂಡ ಅದವ ಏಕಪತ್ನಿ ರಥಸ್ಥವನಾಗಿರ್ಬೇಕು, ಹೆಂಡತಿ ಅದವಳು ಪತಿವ್ರತ ಶಿರೋಮಣಿಯಾಗಿರ್ಬೇಕು. ಅಂದ್ರ ಅದು ಗೃಹಸ್ಥಾಶ್ರಮ ಅನ್ಸ್ಕೊತ ಕೇವಲ ಹೆಣ್ಣಿಗಷ್ಟೇ ಅಲ್ಲ ಅದು ಇರೋದು, ಗಂಡಿಗೂ ಕೂಡ ಏನಿರ್ಬೇಕು, ಇಬ್ರು ಸಮಾನರಾಗಿರ್ಬೇಕು ಅಂತ. ಅದು ಹೆಚ್ಚಾನೆಚ್ಚು ನಮ್ಮಲ್ಲಿ ಪತಿವ್ರತ ಶಿರೋಮಣಿ ಅಂತ ಕರೆದು ಹೆಣ್ಣು ಮಕ್ಕಳಿಗೆ. ಯಾಕಂದ್ರೆ ಈ ದೇಶದೊಳಗ ಹಲವಾರು ಹೆಣ್ಣು ಮಕ್ಕಳು ಆಗಿ ಹೋಗಿರ್ತಕ್ಕಂಥವ್ರದ ಪತಿವ್ರತ ಶಿರೋಮಣಿಯೊಳಗ. ಯಾಕಂದ್ರೆ ಪತಿವ್ರತ ಧರ್ಮ ಅನ್ನೋದು ಬಹಳ ದೊಡ್ಡದ. ಒಬ್ಬ ಪತಿವ್ರತೆ ಹೆಣ್ಣುಮಗಳು ಇದ್ರು ಅಂತಂದ್ರೆ ಆಕೆ ಹೇಳ್ತಲ್ಲಿ ಎಷ್ಟು ಶಕ್ತಿ ಇರ್ತೈತಿ ಅಂತಂದ್ರ, ಸಕಲ ಕೋಟಿ ಜೀವರಾಶಿಗಳನ್ನು ಕೂಡ ಪಾಪವನ್ನ ಕಳ್ತಕ್ಕಂಥವು ಗಂಗಾ ಮಾತೆ. ಗಂಗೆಯೊಳಗ ಮಿಂದ ಎದ್ವಿ ಅಂತಂದ್ರೆ ನಮ್ಮ ಪಾಪಗಳೆಲ್ಲ ಹೋಗ್ತಾವ. ಆದ್ರೆ ಅಂತ ಗಂಗಾ ಮಾತೆಗೆ ಏನಾಗಿರ್ತದೆ ಅಂತಂದ್ರೆ ನಮ್ಮ ಪಾಪಗಳನ್ನ ತುಗೊಂಡು 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 ಆಕೆಗೂ ಒಂದಿಷ್ಟು ಪಾಪ ಶಾಪ ಅಂತಕ್ಕಂಥದ್ದು ಹತ್ತಿರ್ತೈತಿ. ಯಾರಿಗೆ? ಸಾಮಾನ್ಯ ಅಲ್ಲ, ಗಂಗಾ ಮಾತೆಗೆ. ಅಂತ ಗಂಗಾ ಮಾತೆ ಒಂದಿಷ್ಟು ಪರಿಶುದ್ಧವಾಗಿ ಶ್ವೇತವರ್ಣದೊಳಗೆ ಹರಿತಕ್ಕಂಥ ಗಂಗಾ ಮಾತೆ ಎಲ್ಲ ಪಾಪಗಳನ್ನ ತಗೊಂಡು ಏನಾಗಿದ್ಲು ಅಂತಂದ್ರ ಒಂದಿಷ್ಟು ಕಪ್ಪ ಬಣ್ಣಕ್ಕ ಶಾಪಕ್ಕೆ ಈಡಾಗಿದ್ಲು. ಅಂತ ಶಾಪಕ್ಕೆ ಈಡಾಗಿರ್ತಕ್ಕಂಥ ಸಂದರ್ಭದೊಳಗ ಗಂಗಾ ಮಾತೆ ನಾರದರನ್ನ ಕೇಳ್ತಾಳ, ಯಪ್ಪ ನಾರದರ, ನನ್ನ ಅವಸ್ಥೆ ನೋಡ್ರಿ, ಸಕಲ ಜೀವರಾಶಿಗಳೆಲ್ಲ ಪಾಪ ತಗೊಂಡು 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 ಇವತ್ತು ನನಗೊಂದಿಷ್ಟು ಪಾಪ ಅಂತಕ್ಕಂಥ ಹಟ್ಟಿ ಬಿಟ್ಟದ, ನಾವೊಂದಿಷ್ಟು ಕಪ್ಪಾಗಿಬಿಟ್ಟಿನಿ, ಇದನ್ನು ಕಳ್ಕೊಳ್ಳೋದು ಹೆಂಗ ಅಂತ ನಾರದರನ್ನ ಪ್ರಶ್ನೆ ಮಾಡ್ತಾಳ ಗಂಗಾ ಮಾತೆ. ಪ್ರಶ್ನೆ ಮಾಡಿದಾಗ ಗಂಗಾ ಮಾತೆಗೆ ನಾರದರು ಹೇಳ್ತಾರ, ನೋಡವ್ವ ತಾಯಿ, ಜಗತ್ತಿನೊಳಗ ಶ್ರೇಷ್ಠ ಅಂತಂದ್ರ 3 ಮಂದಿ ಮಾತೆಯರದವರ ಜಗಜ್ಜನನಿಗಳು, ಅವ್ರ ಹತ್ರ ಹೋಗು. ಗೊತ್ತಲ್ಲ, ಜಗಜ್ಜನ 3 ಮಂದಿ ಮಾತೆಯರು, ಲಕ್ಷ್ಮೀ, ಸರಸ್ವತಿ, ಪಾರ್ವತಿ. ಅವ್ರ ಹತ್ರ ಹೋಗು, ಅವ್ರು ನಿನ್ನ ವಿಮೋಚನೆ ಮಾಡ್ಬೋದು ಇದರಿಂದ ಅಂತ ನಾರದರೇನು ಸಲಹೆ ಕೊಡ್ತಾರ ಗಂಗಾ ಮಾತೆಗೆ. ಗಂಗಾ ಮಾತೆಗೆ ಹೋದು ಪಾರ್ವತಿ, ಸರಸ್ವತಿ, ಲಕ್ಷ್ಮಿ ಹತ್ರ ಹೋಗಿ ಕೇಳ್ತಾರ, ಯವ್ವ ಜಗಜ್ಜನನಿಯರ, ಜಗತ್ತಿನ ಎಷ್ಟೋ ಕಷ್ಟ ಸಂಕಟಗಳನ್ನೆಲ್ಲ ದೂರ ಮಾಡ್ತೀರಂತ, ಇವತ್ತು ನನಗೊಂದಿಷ್ಟು ಸಂಕಟ ಬಂದೈತಿ, ಇದೊಂದು ಕಪ್ಪು ಅಂತಕ್ಕಂತಹ ಒಂದು ಮಲಿನತೆ ಅಂತಕ್ಕಂಥ ಪಾಪ ಬಂದೈತಿ, ಇದನ್ನೊಂದಿಷ್ಟು ನಾಶ ಮಾಡಿ ಅಂದಾಗ 3 ಮಂದಿ ಹೇಳ್ತಾರ, ನೋಡು ಗಂಗಾ ಮಾತೆ, ಇದನ್ನು ನಾವಂತರೂ ತೆಗ್ಯಾಕ ಆಗಂಗಿಲ್ಲವ. ಯಾಕಂದ್ರೆ ನಿನ್ನ ಕೆಲಸ ಅದ, ನಿನಗೇನು ಕೆಲಸ ಕೊಟ್ಟಾರ? ಪಾಪವನ್ನ ಕಳಿತಕ್ಕಂಥ ಕೆಲಸ ಕೊಟ್ಟಾರ, ನೀ ಕಳ್ದಿ, ಅದು ನಿನಗೆ ಹತ್ತೈತಿ, ಅದು ನಮ್ಮಿಂದನೂ ತೆಗ್ಯಾಕ ಆಗಂಗಿಲ್ಲ ಅಂತ ಏನ್ ಮಾಡಿದ್ರು ಇವ್ರು 3 ಮಂದಿ ನಮಗಾಗಂಗಿಲ್ಲ ಅಂತ ಹೇಳಿದ್ರು 3 ಮಂದಿ. ಆಗ ಗಂಗಾ ಮಾತೆ ವಿಚಾರ ಮಾಡ್ತಾಳ. ವಿಚಾರ ಮಾಡಿದಂಗ ನಾರಾಯಣನ್ ಕೇಳ್ತಾರ, ಯಪ್ಪ ಅವ್ರು 3 ಮಂದಿ ಅಂದಿ, ಅವ್ರ 3 ಮಂದಿಗೂ ಆಗಂಗಿಲ್ಲ ಅಂದ್ರು, ಮತ್ತೆ ನನ್ನ ಪಾಪ ಕಳ್ಕೊಳ್ಳೋದು ಹೆಂಗೋ? ಆಗ ನಾರದರು ಹೇಳ್ತಾರ, ನೋಡ್ತಾಯಿ, ಇವರು 3 ಮಂದಿಗೆ ಆಗಂಗಿಲ್ಲ ಅಂತಂದ್ರ ಇವರು 3 ಮಂದಿಗಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬಾಕಿದಾಳ, ಅವರಂತಲ್ಲಿ ಹೋಗು. ಯಾರಪ್ಪ ಅಂತ, ಅತ್ರಿ ಮಹರ್ಷಿಯ ಹೆಂಡತಿಯಾಗಿರ್ತಕ್ಕಂಥ ಅನುಸೂಯ ದೇವಿ. ನೀನು ಅನುಸೂಯ ದೇವಿ ಅತ್ರಿ ಮಹರ್ಷಿ ಆಶ್ರಮಕ್ಕೆ ಹೋಗು, ಅನುಸೂಯ ದೇವಿ ನಿನಗೆ ಪಾಪ ವಿಮೋಚನೆಯನ್ನ ಮಾಡ್ತಾಳ. ಜಗತ್ತನ್ನ ಸೃಷ್ಟಿಯನ್ನ ಶಕ್ತಿ ಅಂತಕ್ಕಂಥ ಕರಿತಕ್ಕಂಥ ಪಾರ್ವತಿ, ಲಕ್ಷ್ಮಿ, ಸರಸ್ವತಿಗೆ ಆಗ್ಲಿಲ್ಲ, ಇನ್ನು ಆಕೆಯಿಂದ ಆಕತ್ತೇನು ಅಂದಾಗ, ಇಲ್ಲವಾ ಆಕೆ ಪತಿವ್ರತ ಶಿರೋಮಣಿ, ಪತಿಯೇ ದೇವರು ಅಂತ ನಂಬಿರ್ತಕ್ಕಂಥ ಆಕೆಯಲ್ಲಿ ಅಂತ ಶಕ್ತಿ ಐತಿ, ನೀ ಹೋಗಿ ಆಕೆಯನ್ನ ಮೊರೆ ಇಡು ಅಂದಾಗ ಗಂಗಾ ಮಾತೆ ಅನುಸೂಯ ದೇವಿ ಆಶ್ರಮಕ್ಕೆ ಬರ್ತಾಳ. ಅತ್ರಿ ಮಹರ್ಷಿ ಅಂತಂದ್ರೆ ಏನು ಮಹಾಭಾರತ ಅಂತೀವಲ್ಲ, ಮಹಾಭಾರತದ ಮೂಲ ಪುರುಷನ ಅತ್ರಿ ಮಹರ್ಷಿ ಅಂದ್ರೆ ಚಂದ್ರವಂಶ ಮಹಾಭಾರತ. ಆ ಚಂದ್ರವಂಶ, ಚಂದ್ರ ಜನನ ಯಾರು ಅಂತಂದ್ರೆ ಅತ್ರಿ ಮಹರ್ಷಿಯ ಅಂತ ಅತ್ರಿ ಮಹರ್ಷಿ ಹೆಂಡತಿಯಾಗಿರ್ತಕ್ಕಂಥ ಅನುಸೂಯ ದೇವಿ ಹತ್ರ ಗಂಗಾ ಮಾತೆ ಬಂದು ಮೊರೆಯನ್ನು ಇಡ್ತಾಳ. ಇವ ನನಗೊಂದಿಷ್ಟಿದು ಶಾಪ ಅಂತಕ್ಕಂಥದ್ದು ಬಂದೈತಿ, ಇದನ್ನ ಕಳಿ ಅಂತ ಕೇಳಿದ್ಲು ಅನುಸೂಯ ದೇವಿನ. ಅನುಸೂಯ ದೇವಿ ಕೆಲಸ ಏನು? ಮುಂಜಾನೆ ನಟ್ಲೆ ಪತಿಯ ಸೇವೆಯನ್ನು ಮಾಡೋದು, ಪತಿ ಸೇವೆ ಆದ ನಂತರ ಒಂದಿಷ್ಟು ಪರಮಾತ್ಮನ ಧ್ಯಾನ ಮಾಡೋದು. ಇಷ್ಟು ಮಾಡಾಕೆ ಅಕ್ಕಿ ಅಂತಾಳ, ಯವ್ವ ನಾವು ಸಾಮಾನ್ಯ ಹೆಣ್ಣದೇನಿ, ನೀನು ಜಗತ್ತಿನ ಸಕಲ ಜೀವರಾಶಿಗಳ ಪಾಪ ಕಳ್ಯಾಕಿ ನಿನ್ನ ಪಾಪ ನಾ ಹೆಂಗ್ ಕಳ್ಯಾಕ ಬರ್ತೈತೆವ, ನಾವೊಂದು ಸಾಮಾನ್ಯ ಹೆಣ್ಣದೀನಿ ಅಂದು. ಆಗ ಗಂಗಾ ಮತ್ತೆ, ಇಲ್ಲ ತಾಯಿ, ನಾರದರು ಹೇಳ್ಯಾರ ನಿನ್ನಿಂದ ಬಿಟ್ರ ಮತ್ ಯಾರಿಂದಲೂ ಕೂಡ ಇದು ಸಾಧ್ಯ ಇಲ್ಲ ಅಂತ, ನೀನ ನನ್ನ ಪಾಪ ಕಳಿಬೇಕು, ನೀ ನನ್ನ ಪಾಪ ಕಳಿತನ ನಾ ಈ ಜಾಗ ಬಿಟ್ಟು ಹೋಗಂಗಲ್ಲ ಅಂತ ಹಠ ಹಿಡಿದು ಬಿಡ್ತಾಳ ಗಂಗಾ ಮಾತೆ. ಈಕೆಗೆ ಏನು ಮಾಡಬೇಕು ಅನ್ನೋದು ತೋಚಂಗಲ್ಲ ಅನುಸೂಯ ದೇವಿಗೆ. ಆಗ ಸೀದಾ ಅತ್ರಿ ಮಹರ್ಷಿ ಹತ್ರ ಹೋಗಿ, ಯಪ್ಪ ಪತಿದೇವ, ಗಂಗಾ ಮಾತೆ ಬಂದಾಳ,
ಆಕಿ ಪಾಪ ಕಳಿಬೇಕಂತ ನಾ ಹೆಂಗ ಕಳಿಬೇಕ ಪಾಪ? ನಾ ಒಂದು ಸಾಮಾನ್ಯ ಹೆಣ್ಣು, ನೀನ ನನ್ನ ಪರದೈವ ಆತ ನಂಬಿನಿ, ನಾ ಪಾಪ ಕಳಿತನ ಆಕಿ ಈ ಜಾಗ ಬಿಟ್ಟು ಹೋಗಂಗಿಲ್ಲ ನಾಕತ್ತಾಳ, ನೀನ ಏನಾದ್ರೂ ದಾರಿ ತೋರಿಸುವಂತೆ ಯಾವಾಗ ಅತ್ರಿ ಮಹರ್ಷಿನ ಕೇಳ್ತಾರೋ ಆಗ ಅತ್ರಿ ಮಹರ್ಷಿ ಹೇಳ್ತಾರ ಅನಸೂಯಾಗ, ನೋಡನ್ಸೂಯ, ನಿನ್ನ ಮನಸ್ಸಿನೊಳಗೆ ಒಂದಿಷ್ಟು ಕಣ್ಣು ಮುಚ್ಚಿ ಧ್ಯಾನ ಮಾಡು. ನಿನ್ನ ಮನಸ್ಸಿಗೆ ಏನು ಇಚ್ಛೆ ಬರ್ತದ, ನಿನ್ನ ಮನಸ್ಸಿನೊಳಗೆ ಏನು ತೋಚ್ತದ ಆ ಕೆಲಸ ಮಾಡು, ಎಲ್ಲ ಒಳ್ಳೇದಾಗತ್ತ ಅಂತ ಹೇಳಿ ಕಳಿಸಿದ್ರು. ಆಗ ಅನಸೂಯ ದೇವಿ 2 ನಿಮಿಷ ವಿಚಾರ ಮಾಡಿದ್ಲು. ವಿಚಾರ ಮಾಡೋದಿಟ್ಟು ಕಣ್ಣು ಮುಚ್ತಾಳ. ಆಕೆಗೆ ತಲೆಯೊಳಗೆ ಹೊಳಿತೈತಿ, ಯಾವ ಅತ್ರಿ ಮಹರ್ಷಿ ಇರ್ತಾರ ಪತಿದೇವ, ಆ ಪತಿಯ ಪಾದೋದಕ ಇರ್ತಾವ, ಪಾದೋದಕವನ್ನು ತಗೊಂಡು ಹೋಗ್ತಾಳ. ಗಂಗಾ ಮಾತೆ ನಿಂತಿರ್ತಾಳ ಕೈ ಮುಗದ, ತಾಯಿ ನನಗ ಪತಿಯೇ ಪರದೈವ, ಪತಿ ಬಿಟ್ರೆ ಮತ್ತಾರು ಇಲ್ಲ, ನಿನ್ನ ಶಾಪ ವಿಮೋಚನೆ ಆಗಬೇಕಾಗಿತ್ತು ಅಂದ್ರೆ ಅವರ ಶಕ್ತಿನ ಬೇಕು ಅಂತ ಪಾದೋದಕವನ್ನು ಹಿಡಿದಿರ್ತಾಳ. ಯಾವಾಗ ಪಾದೋದಕ ಗಂಗಾ ಮಾತೆಯ ಮೇಲೆ ಸಿಂಬಡಿಸಿದ್ಲು, ಗಂಗಾ ಮಾತೆಗೆ ಹತ್ತಿರ್ತಕ್ಕಂಥ ಪಾಪ ಎಲ್ಲ ಸುಟ್ಟು ಭಸ್ಮ ಆಗಿಬಿಡ್ತತಿ. ಅದು ಪತಿವ್ರತಾ ಧರ್ಮಕ್ಕಿರ್ತಕ್ಕಂತಹ ಶಕ್ತಿ. ಇದು ಪತಿವ್ರತ ಧರ್ಮ ಅಂತಂದ್ರ ಕೇವಲ ಅದು ಪಾದೋದಕ ಹೇಳಿದೆ, ಶರಣರ ಪಾದೋದಕ, ಜಂಗಮರ ಪಾದೋದಕ ಅಂತ. ಪತಿಯ ಪಾದೋದಕದೊಳಗೂ ಕೂಡ ಅಂತ ಶಕ್ತಿ ಐತಿ ತಾಯಿ. ಏನು ನಮ್ಮ ಯಜಮಾನರದಾರಲ್ಲ ಅವರ ಪಾದೋದಕದೊಳಗೂ ಶಕ್ತಿ ಐತಿ. ಯಾರು ತೊಳ್ಕೊಂಡಿರಿ ಪತಿ ಪಾದೋದಕ? ಅದು ಯಾವಾಗ ಒಮ್ಮೆ ಬರುತ್ತ್ರಿ, ಅದು ಯಾವಾಗ ಅದು ಯಾವ್ದ ಅಮಾಸಿಗೆ ಬರುತ್ತಲ್ಲ, ಅದು ಭೀಮ್ ನಮಾಸ್. ಆ ಭೀಮ್ ನಮಾಸಿವಾಗ ನೋಡ್ಬೇಕಪ್ಪ, ಅದೇನ ನಿಮ್ಮ ಕಡೆ ಮಾಡಂಗಿಲ್ಲನ? ನಮ್ಮ ಕಡೆ ಮಾಡ್ತಾರ್ರಿ ಅವತ್ತೊಂದ ದಿವಸ. ಮತ್ತ ಹಿಂದಿನ ದಿವಸ ಒದಿಯೋಲಾಕ ಗಂಡಗ ಅವತ್ತೊಂದ್ ದಿವಸ ಅವ್ನ ಪಾದ ಹಿಡಿದಿರ್ತಾರ. ಹಿಂದಿನ ದಿವಸ ಒದ್ದಿರ್ತಾರ, ಅವತ್ತೊಂದ್ ದಿವಸ ಅವ್ನ ಪಾದ ಹಿಡಿದ. ಅದು ಎದಕ್ಕಂದ್ರಿ ನೀವು? ಭಕ್ತಿಗ ಅಲ್ಲೇವ ಅದಾವಲ್ಲ ಇವು ಸ್ಟೇಟಸ್ಸು ಸ್ಟೋರಿ ಹಾಕಾಕ. ಮತ್ ಭಕ್ತಿ ಅಂದಿರಿ, ಪೂಜೆ ಮಾಡ್ಕೊಳ್ತಾನ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡ್ ಆಮ್ಯಾಗ ನಡಿ ನಡಿ. ಆದ್ರ ಪತಿಯ ಪಾದೋದಕದೊಳಗೂ ಕೂಡ ಇಂಥ ಶಕ್ತಿ ಐತಿ. ಪತಿಯ ಪಾದದೊಳಗೆ ಇಂಥ ಶಕ್ತಿ ಐತೆವ. ಅನಸೂಯ ದೇವಿ ಸಾಮಾನ್ಯ ಹೆಣ್ಮಗಳು ಗಂಗಾ ಮಾತೆಯ ಪಾಪವನ್ನ ಕಳಿತಾಳ ಅಂತಂದ್ರ ಆಕೆಯ ಪತಿವ್ರತ ಧರ್ಮ ಎಷ್ಟು ಗಟ್ಟಿ ಇರಾಕಿಲ್ಲ. ಯಾವಾಗ ಗಂಗೆ ಮಾತೆಯ ಪಾಪ ಕಳೆದ್ಲು, ಏನ್ ಇವ್ರು 3 ಮಂದಿ ಇದ್ರಲ್ಲ ನೋಡ್ರಿ, ಹೆಣ್ಮಕ್ಳಿಗೆ ಹೆಂಗ್ ಹೊಚ್ಚಿಕಿಟ್ಟ ಅನ್ನೋದು ಹೆಂಗಿರುತ್ತೆ. ಏನಕ್ಕೆ ಪಾಪ ಕಳೆದ್ಲಲ್ಲ, ಕಳೆದ್ಮ್ಯಾಗ ಮತ್ತೆ ನಾರದ್ರ ಇವ್ರು ಹೆಂಗಂದ್ರೆ, ನಾರದ್ರ ಇವ್ರು ಸ್ವಲ್ಪ ಹಿಂಗ ಸವರ್ ಬಿಡವ್ರಿ. ಇವ್ರು ನಾರದ್ರ ಏನಂತೀರಿ ನೀವು? ಕಿಡ್ಡಿ ಹಚ್ಚೋದಂತೀರಲ್ಲ, ಹಂಗೆ ಕಿಡ್ಡಿ ಹಂಚವ್ರಿ ಇವ್ರು ನಾರದ್ರ ಸುಮ್ಮ ಆಗ್ಲಿಲ್ಲ, ಹೋದ್ರು 3 ಮಂದಿ ಅಂತಲೇ. ಹಂಗ ಹೋಗ್ಲಿಲ್ಲ ಅವ್ರು. ಅನಸೂಯ ದೇವಿನ ಹೊಗಳ್ಕೊತ ಹೊಂಟ್ರ. ಅಬಾ ಏನ್ ಅನಸೂಯ ದೇವಿ ಇದ್ರ ಇರ್ಬೇಕಪ್ಪ ಅನಸೂಯ ದೇವಿ ಹೆಂಗತ್ ಹೊಗಳಾಕತ್ ಬಿಟ್ರೆ. ಹೆಣ್ಮಕ್ಳಿಗೆ ಒಬ್ಬರು ಇನ್ನೊಬ್ರು ಹೆಣ್ಮಕ್ಳ ಮುಂದೆ ಇನ್ನೊಬ್ರು ಹೆಣ್ಮಕ್ಳು ಹಿಡಿದ್ರೆ ನಡೆಯಂಗಲ್ಲ, ಹಚ್ಚಿಕಿಟ್ಟು ಆಕಿನ ಹೊಗಳ್ತೀನಿ. ಹಂಗ ಯಾವಾಗ ಅನಸೂಯ ದೇವಿನ ಹೊಗಳಾಕತ್ತಿರಲ್ಲ, 3 ಮಂದಿ ಹೊಚ್ಚಿಕಿಟ್ಟು ಬಡಾಕತ್ ಬಿಡ್ತಿ. ಲಕ್ಷ್ಮೀ, ಪಾರ್ವತಿ, ಸರಸ್ವತಿಗೆ ಏನ್ ನಾರದರೆ ನಮಗಿಂತ ಶ್ರೇಷ್ಠಳನಕಿ. ಜಗತ್ತಿನ ಸೃಷ್ಟಿಯನ್ನು ಅಲ್ಲಾಡಿಸುವಂತವ್ರು 3 ಮಂದಿ ನಾವು. ವಿದ್ಯೆ ನಮ್ಮಿಂದ, ಧನ ನಮ್ಮಿಂದ, ಸಂಪತ್ತು ನಮ್ಮಿಂದ, ಎಲ್ಲವೂ ನಮ್ಮಿಂದ, ಜಗತ್ತಿನ ಸೃಷ್ಟಿಯೂ ನಮ್ಮಿಂದ. ನಾವು 3ಕ್ಕಿಂತ ದೊಡ್ಡ ಆಕೆನಕ್ಕೆ ಅಂದ್ರ ಅವ್ರು. ಆಗ ನಾರದ್ರು ಹೇಳ್ತಾರ, ಹೌದವ್ವ ಆಕೆ ನೀವು 3ಗಿಂತನೂ ದೊಡ್ಡ ಆಕೆ. ನೀವು 3 ಯಾವ ಗಂಗಾ ಮಾತೆಯ ಪಾಪ ಕಳೆಯಕ ಆಗಂಗಿಲ್ಲ ಅಂದ್ರು, ಅಂತ ಪಾಪವನ್ನ ಕಳೆದಾಕಿ ನಿಮಗಿಂತನೂ ಕೂಡ ಶ್ರೇಷ್ಠ ಅಂದ್ರು. ಯಾವಾಗ ಶ್ರೇಷ್ಠ ಅಂತೋ ಇನ್ನೊಟ್ಟು ಇವ್ರಿಗೆ ಪಟ್ಯ ಕಾರ ಕಲಿಸಿದಂಗ ಆತ. ಒಪ್ಕೊಳ್ಳಂಗಿಲ್ಲ ಇವ್ರು ಇನ್ನೊಬ್ರು ಶ್ರೇಷ್ಠ ಅನ್ನೋದು. ಬೇಕಾದ್ರೆ ಪರೀಕ್ಷೆ ಮಾಡ್ರಿ. ನೀವು ಎಲ್ಲರೂ ಹೋಗಿ ಬಂದಿರ್ತೀರ, ಯಾರ ಮನೆಗರ ಹೋಗಿ ಬಂದ್ರೆ ರಾತ್ರಿ ನಿಮ್ಮ ಮನೆಯೊಳಗ ಏನ್ ಅನ್ಬೇಕು? ಇವತ್ತು ಅವ್ರ ಮನೆಗೆ ಹೋಗಿದ್ನಿ, ಅಡಿಗೆ ಭಾರಿ ಆಗಿತ್ತು ನೋಡ ಅವ್ರ ಮನ್ಯಾಗ ಅಂದ್ರ ಸಾಕು ನೋಡು. ಇಟ್ಟು ದಿವ್ಸ ಮಾಡಿ ಹಾಕಿನ ಸಹಿ ಆಗ್ತಿದ್ದಿಲ್ಲನ. ಅವ್ರ ಮನೆ ಅಂದ ಐತಿ ನಿನಗೆ ಚಲೋ, ನಡಿ ಅವ್ರ ಮನೆಗೆ ಹೋಗ ತಿನ್ನಾಕ. ಯಾಕ ಹಚ್ಚಿಕಿಟ್ಟ ಹಂಗದ. ಒಬ್ಬರನ್ನ ಹೊಗಳಿದ್ರ ಮತ್ತೆ ಇವ್ರು 3 ಮಂದಿ, ಮತ್ತೆ ಅವ್ರಿಗೆ ಬಿಟ್ಟಿಲ್ಲ, ನಿಮಗ್ ಬೇಡ, 3 ಮಂದಿ ಅವ್ರಿಗೆ ಬಿಟ್ಟಿಲ್ಲ. ಅವ್ರಿಗೆ ಹಚ್ಚಿಕಿಟ್ಟು ಶುರು ಆಗ್ಬಿಡ್ತಿ. ಹೆಂಗಾದ್ರೂ ಮಾಡಿ ಅನಸೂಯನ ನಮಗಿಂತ ಸಣ್ಣಾಕಿ ಮಾಡಬೇಕು ಅಂತ 3 ಮಂದಿ ಪಣ ತೊಟ್ಟು ಬಿಟ್ರು. ನಾರಾದ್ರೆ ನಮಗಿಂತ ಶ್ರೇಷ್ಠ ಅಂದ್ರಲ್ಲ, ನೋಡೋಣ ಎಷ್ಟು ಶ್ರೇಷ್ಠ, ನಾವು ಪರೀಕ್ಷೆ ಮಾಡ್ತೀವಿ ಅನಸೂಯ ದೇವಿನ, ಮಾಡ್ರಿವ ಅಂದೇವ ನಾರಾಯಣ. 3 ಮಂದಿ ಬರ್ತಾರ. ಅನಸೂಯ ದೇವಿ ಆಶ್ರಮಕ್ಕೆ ಬಂದ್ರು. ಆಶ್ರಮಕ್ಕೆ ಬಂದು ಹೆಂಗ್ ಬಂದಿದ್ರು ಅಂದ್ರೆ, ಇವರು ನಾವು 3 ದಿವಸದಿಂದ ಊಟ ಮಾಡಿಲ್ಲ ತಾಯಿ, ನಮಗೆ ಪ್ರಸಾದ ಬೇಕಾಗ್ಯದ. ಎಲ್ಲರೂ ಹೇಳ್ತಾರ ಅನಸೂಯ ದೇವಿ ಆಶ್ರಮಕ್ಕೆ ಹೋದ್ರ, ಅತ್ರಿ ಮಹರ್ಷಿ ಆಶ್ರಮಕ್ಕೆ ಹೋದ್ರ ಯಾರೂ ಕೂಡ ನಿರಾಶರಾಗಿ ಹೋಗಿಲ್ಲ ಅಂತ. ಮತ್ತೆ ನಾವು ನಿಮ್ಮ ಮನೆಗೆ ಪ್ರಸಾದಕ್ಕೆ ಬಂದೀವಿ ಅಂದ್ರೆ
ಆಗ ಬರ್ರಿ ಅವ ಯಾರು ಬೇಡ ಅಂತಾರ, ಬರ್ರಿ ಏನು ಪ್ರಸಾದ ಬೇಕು ಮಾಡಿ ನೀಡ್ತೀನಿ ಅಂತ ಒಳಗೆ ಕರ್ಕೊಂಡು ಶಿವದೇವಿ. 3 ಮಂದಿ ಕುಂತೇವ ನಿಮಗೆ ಪ್ರಸಾದ ಮಾಡ್ತೀನಿ ಅಂತ ಹೋಗೋ ಮುಂದೆ ಆಗ 3 ಮಂದಿ ಅಂತಾರೆ, ಇಲ್ಲ ತಾಯಿ ಇಲ್ಲ, ಪ್ರಸಾದ ಮಾಡ್ಬೇಕು. ಎಂತ ಪ್ರಸಾದ ಮಾಡಬೇಕು? ನಾವು ಯಾವ ಧಾನ್ಯ ಕೊಡ್ತೀವಿ ಅದ ಧಾನ್ಯದಿಂದ ಪ್ರಸಾದ ಮಾಡಬೇಕು ಅಂದ್ರೆ ಇವರು. ನಾವು ಕೊಟ್ಟಿರ್ತಕ್ಕಂಥ ಧಾನ್ಯದಿಂದ ನೀ ಪ್ರಸಾದ ಮಾಡಬೇಕು. ಅನಸೂಯಾದೇವಿ ಅಂದ್ರೆ ಯಾವ ಕಾಳು ಕಡಿ ಕೊಡ್ತಿರ್ಬೇಕಲ್ಲ ಅಂತ ಕೊಡ್ರಿ ಅಂತಂದು. ಆಗ ಏನು ಮಾಡಿದ್ರು ಅಂತಂದ್ರೆ ಇವ್ರು ಕಾಳು ಕಡಿ ಅಂತಕ್ಕಂಥ ಒಂದು ಡೆಬ್ಬಿ ಕೊಟ್ಟರು. ಅವ್ರ ಕೈಯಾಗ ಒಂದು ಗಡಿಗೆಯನ್ನು, ಮಣ್ಣಿನ ಗಡಿಗೆ. ಆ ಮಣ್ಣಿನ ಗಡಿಗೆ ನೋಡ್ತಾರೆ, ಅದರೊಳಗೆ ಏನಿತ್ತು ಅಂತಂದ್ರೆ ಕಬ್ಬಿಣದ ಕಡಲೆ ಇತ್ತು. ನಾವು ತಿಂತೀವಲ್ಲ ಇಂಥ ಕಡ್ಲೆ ಅಲ್ಲ, ಕಬ್ಬಣ ಇಲ್ಲ ಐತಿಲ್ಲ, ಕಬ್ಬಿಣದ ಕಡಲೆ. ಕಬ್ಬಿಣದ ಕಡಲೆ ಕೊಟ್ಟ, ಇದರಿಂದನೇ ನಮಗೆ ಇವತ್ತು ನೀವು ಪ್ರಸಾದ ಮಾಡಿಕೊಡ್ಬೇಕು ಅಂದ್ರೆ ಅನಸೂಯಾದೇವಿಗೆ ಸುಮ್ಮನೆ ಎತ್ತು ಬಿಟ್ಲು ಅನಸೂಯಾದೇವಿ. ಅಲ್ಲೇವಾ ಇದರಿಂದ ಹೆಂಗ ಮಾಡಿಕೊಡಾಕ ಬರುತ್ತ? ಇವು ಕಬ್ಬಿನ ಕಡ್ಲೆ ಅದಾವ, ಇವನ್ ಬಿಟ್ಟು ಬೇರೆ ಮಾಡಿ ಏನಿಲ್ಲ. ನೀ ಏನು ನಮ್ಮ ಇಚ್ಛೆ ಅವತ್ತರಿಂದನೇ ನಾವು ಪ್ರಸಾದ ಮಾಡಬೇಕು, ಮಾಡಿಕೊಡಂಗಿದ್ರೆ ಮಾಡಿಕೊಡ, ಇಲ್ಲ ಅಂದ್ರೆ ನಾವು ಮುಂದೆ ಹೋಗ್ತೀವಿ. ಮುಂದೆ ಹೋಗಾಕ ಬರಂಗಲ್ಲ. ಯಾಕ? ಇವ್ರ ಆಶ್ರಮಕ್ಕೆ ಬಂದವ್ರು ಯಾರು ನಿರಾಶರಾಗಿ ಹೋಗಿಲ್ಲ, ನಿರಾಶರಾಗಿ ಹೋಗಬಾರ್ದು. ವಿಚಾರ ಮಾಡಕತ್ಲು, ಕಬ್ಬಿಣದ ಕಡ್ಲೆ ಅದಾವ, ಇವನ್ ಹೆಂಗ ಬೇಯಿಸ್ಬೇಕು ಅಂತ ವಿಚಾರ ಮಾಡ್ತಾ ಮಾಡ್ತಾ ಇರೋ ಸಂದರ್ಭದೊಳಗೆ ಅವ್ರು 3 ಮಂದಿ ಅಂತಾರ, ಗಂಗಾಮಾತಿ ಪಾಪನ ಕಳೆಯಕ್ಕಾಗತ್ತ, ಕಬ್ಬಿನ ಕಡ್ಲೆ ಬೇಸಾಕಾಗಲ್ಲ ನಿನಗಂದ್ರಿ ಇವ್ರು. ತಾಯಿ ಅದೆಲ್ಲ ನನ್ನ ಪತಿ ಭಕ್ತಿ ಅವ್ವ, ಅದೇನೋ ಗೊತ್ತಿಲ್ಲ, ಇವತ್ತು ನೀನು ನಮಗ ಇವತ್ತರಿಂದ ಅಡಿಗೆ ಮಾಡಿಕೊಡ್ಬೇಕು ಅಂತ. ಮತ್ತಗಕ್ಕೆ ಏನ್ ಮಾಡ್ಬೇಕು? ಆಗ ಗಂಡನನ್ನ ಮೊರೆ ಹೋಗ್ತಾಳ ಅತ್ರಿ ಮಹರ್ಷಿಯನ್ನ ಮೊರೆ ಹೋಗಿ, ಯಪ್ಪ ಪತಿದೇವ, ಇದು ಏನೋ ಮ್ಯಾಗ 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 ಎಷ್ಟು ಪರೀಕ್ಷೆಗಳು ಬರಾಕ್ತಾವ, ಇದು ನನ್ನ ಪತಿವ್ರತ ಧರ್ಮವನ್ನ ಪರೀಕ್ಷೆ ಮಾಡಾಕ ಇಷ್ಟು ಪರೀಕ್ಷೆಗಳು ಬರಾಕ್ತಾವೇನೋ, ಇದ್ರೊಳಗೂ ಕೂಡ ನೀನ ನನಗೆ ಕಾಪಾಡಬೇಕು ಅಂತ ಏನ್ ಮಾಡಿದ್ಲು, ಒಂದು ನೀರ್ ಹಾಕ್ತಾಳ, ಒಂದು ಗಡಿಗೆಯೊಳಗ ನೀರ್ ಹಾಕಿ ಒಲಿ ಮ್ಯಾಲ ಇಟ್ಲು, ಅದ್ರೊಳಗ ಕಬ್ಬಿಣದ ಕಡ್ಲೆಗಳನ್ನು ಹಾಕ್ತಾಳ, ಕಡ್ಲಿ ಹಾಕಿ ಅದರ ಮ್ಯಾಗ ಮುಚ್ಚೆ ಅಲ್ಲೇ ಬೇಡ್ಕೊಳಕತ್ತು ಬಿಟ್ಲು. ಏ ಪತಿದೇವ, ನನ್ನ ಪತಿವ್ರತ ಧರ್ಮಕ್ಕ ಇದೊಂದು ಕಬ್ಬಿಣದ ಪರೀಕ್ಷೆ ಅದ, ಈ ಪರೀಕ್ಷೆ ನೀನು ಪಾಸ್ ಮಾಡ್ಬೇಕಪ್ಪ, ನೀನ ನನ್ನ ಕಾಪಾಡಬೇಕು ಅಂತ ಪತಿಯ ಧ್ಯಾನವನ್ನ ಮಾಡ್ತಾ, ಅತ್ರಿ ಮಹರ್ಷಿಯ ಧ್ಯಾನವನ್ನ ಮಾಡ್ತಾ ಕುಂದಿರ್ತಾಳ. ಯಾವಾಗ ಅತ್ರಿ ಮಹರ್ಷಿ ಧ್ಯಾನ ಮಾಡಾಕತ್ತಲೋ, ಧ್ಯಾನ ಮಾಡ್ತಾ 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 ಏನು ಒಲಿ ಮ್ಯಾಗ ಕಬ್ಬಿಣದ ಕಡ್ಲೆ ಇಟ್ಟಲ್ಲ, ತೆಗೆದು ನೋಡಿದ್ರೆ ಧ್ಯಾನ ಆದ್ಮ್ಯಾಗ ಕಬ್ಬಿಣದ ಕಡ್ಲೆ ಕೂಡ ಏನಾಗಿದ್ದ ಖುದ್ದ ಅವು ಕಾಳಾಗಿರ್ತಾವ. ಅಷ್ಟು ಶಕ್ತಿ ಬಂದಿದ್ರಲ್ಲ ಇವರು 3 ಮಂದಿಗೆ ನೀಡಿ ಕಬ್ಬಿಣದ ಕಡ್ಲೆ ಹೊಟ್ಟಿ ತುಂಬ ಊಟ ಮಾಡಿಸ್ತಾಳ. ಹೊಟ್ಟಿ ತುಂಬ ಊಟ ಮಾಡಿದ್ಮ್ಯಾಗ ಇಷ್ಟಕ್ಕೆ ಸಮಾಧಾನ ಆಕ್ಕಾರನೇ ಇವರು? ಸಮಾಧಾನ ಆಗಲಿಲ್ಲ ಇವರು. ಗಂಗೆಯ ಪಾಪ ಕಳೆದಲು, ಕಬ್ಬಿಣದ ಕಡ್ಲೆಯನ್ನು ಕುದಿಸಿ ಕೊಟ್ಲು, ಮತ್ತೆ ಇನ್ನೂ ಒಂದಿಷ್ಟಕ್ಕಿನ ಪರೀಕ್ಷೆ ಮಾಡ್ಬೇಕಲ್ಲ. ಮತ್ತೆ ಇವ್ರಿಗೇನು ಹಚ್ಚಿಕಿಟ್ಟು ವಿಧವಾಗಿ ಏನ್ ಮಾಡ್ತಾರ ಅಂತಂದ್ರೆ, ಒಂದು ಪತಿವ್ರತ ಪರೀಕ್ಷೆ ನೋಡ್ರಿ, ಪತಿವ್ರತ ಧರ್ಮ ಪಾಲಿಸ್ತಾವ್ರಿಗೆ ಹಂಗ ಸುಲಭ ಅಲ್ಲ ಅದು. ಏನೋ ಹೆಜ್ಜೆ ಹೆಜ್ಜೆಗೂ ಕಾಡಾಕತ್ರಿ. ಯಾರು ಕಾಡಾಕತ್ರಿ? ದೇವತೆಗಳನ್ನ ಕಾಡಾಕತ್ರು. ರಾಕ್ಷಸರು ಕಾಡಿದ್ರೆ ಹೆಂಗರ ಪಾರ ಆಗ್ಬೋದು, ಮತ್ತೆ ದೇವತೆಗಳ ಕಾಡಾಕತ್ರಿಕಿನ್ನ ಹೆಜ್ಜೆ ಹೆಜ್ಜೆಗೂ ಕಾಡುವಂತ ಸಂದರ್ಭದೊಳಗ ಕೊನೆಗೆ ಪರೀಕ್ಷೆ. ನಾರದರು ಬಂದ್ರ ಆಗ ನಾರದರಂತಾರ, ಯವ್ವ 2ನೇ ಸಾಲಿನೂ ಸೋತ್ರಲ್ಲ, ನೀವ್ ಎಷ್ಟು ಸೋಲ್ತೀರಿ ಅಷ್ಟೇನಾಗತ್ತ, ಆಕಿ 100 ಪಟ್ಟ ಹೆಚ್ಚು ಕೀರ್ತಿ ಬರ್ತೈತಿ ಅಂದ ನಾರದ್ರ. ಹೊಟ್ಟೆ ಬಿತ್ತ ಇವರಿಗೆ, ನಾವು ಸೋತಿವಿ, ನಾವು ಪರಾಭವಗೊಂಡಿವಿ, ಆಕಿ ಹೆಚ್ಚಾದ್ಲಲ್ಲ, ಹಂಗಾದ್ರೆ ಹೆಂಗಾದ್ರೆ ಮಾಡಿ ಈ ಸಲ ಆಕಿಯ ಪತಿವ್ರತ ಧರ್ಮವನ್ನು ಕಳೆದ ಬಿಡ್ಬೇಕಂತ ಏನ್ ಮಾಡಿದ್ರು ಅಂತ 3 ಮಂದಿ ಸೇರಿ ತಮ್ಮ ಗಂಡಂದನಂತಲ್ಲಿ ಹೋಗ್ತಾರ. ತಮ್ಮ ಗಂಡಂದನಂತಲ್ಲಿ ಹೋಗಿ ಅವ್ರಿಗೆ ಕಿವಿ ಊದಾಕತ್ರ. ನೋಡ್ರಿ, ಪತಿವ್ರತ ಶಿರೋಮಣಿ ಅಂತ ಭೂಲೋಕದೊಳಗೆ ಅನಸೂಯ ದೇವಿ ಅದಾಳ, ನೀವು ಹೆಂಗ್ ಮಾಡ್ತೀರೋ ಏನ್ ಮಾಡ್ತೀರೋ ಗೊತ್ತಿಲ್ಲ, ಆ ಅನಸೂಯ ದೇವಿಯ ಪತಿವ್ರತೆಯನ್ನ ಪರೀಕ್ಷೆ ಮಾಡ್ಬೇಕು. ಆಗ ಪರಮಾತ್ಮ ಅಂತಾನಂತ, ನೋಡು ಆಕಿ ಪತಿಯ ಭಕ್ತಿನ ಹಂತದೈತಿ, ನಾವಲ್ಲ 3 ಕೋಟಿ ದೇವರು ಹೋದ್ರು ಕೂಡ ಆಕಿನ ಏನೂ ಮಾಡಕ್ಕಾಗಂಗಲ್ಲ ಅಂತ ಹೇಳಿದ್ರು ಕೂಡ ಕೇಳಿಲ್ಲ ಇವ್ರು 3 ಮಂದಿ ಕೇಳಲಿಲ್ಲ. ಮತ್ತೆ ಹೆಂಡತಿ ಮತ್ತೆ ಕೇಳಬೇಕಲ್ಲ, ನಿರ್ವಾಹ ಕೇಳಲಿಕ್ಕಂದ್ರೆ ಪರೀಕ್ಷೆ ಮಾಡಬೇಕಾಗತ್ತ. ದೇವರು ಕೇಳ್ಯಾರ, ನೀವು ಕೇಳ್ತೀರಿ, ಕೇಳ್ತಾರಿಲ್ರಿ ಮನ್ಯಾಗ್ರಿ? ಕೇಳ್ತಾರಿಲ್ಲ? ಅದ್ನಂಗೆ ಹೇಳಕ್ ಬರುತ್ತ್ರಿ ಅಜ್ಜರ ಅಂತೀರಿ? ಯಾರ ಅಜ್ಜಾರ್ ಹಿಂಗ ಪುರಾಣ ನಡೀತಿರ್ತೈತ್ರಿ. ಪುರಾಣ ನಡೆಯುವಾಗ ಗಂಡ್ಮಕ್ಳು ಕೂತಿರ್ತಾರಂತ, ಯಾರ ಹೆಂಡತಿ ಮಾತು ಕೇಳಂಗಿಲ್ಲ ಕೈ ಎತ್ರಿ ಅಂದ್ರ ಅವ್ರು. ಯಾರ ಹೆಂಡತಿ ಮಾತು ಕೇಳಂಗಿಲ್ಲ ಕೈ ಎತ್ರಿ ಅಂದ್ರ ಅವ್ರು. ನೋಡ್ತಾರ, ಒಬ್ರು ಕೈ ಎತ್ತಿದಿಲ್ಲ. ಲಾಸ್ಟ್ ಒಬ್ಬ ಏನ್ ಮಾಡಿದ್ದ ಅಂದ್ರೆ ಹಿಂಗ ಕೈ ಎತ್ತಿದ್ದವ.
ಕೈ ಎತ್ತಿದ. ಅಜ್ಜಾರ ಅಂದ್ರು, ಬಾ ಬಾಬಾ ಒಬ್ಬನಾರ ಅದಿಯಲ್ಲಪ್ಪ, ಹೆಂಡತಿ ಮಾತು ಕೇಳಾರವ, ಬಾ ಬಾ ಅಂತ ಕರೆದ್ರವನ. ಬಾ ಬಾ ಅಂತ ಕರೆದು ಅವಂಗ ಶಾಲು ಸನ್ಮಾನ ಮಾಡಿದ್ರ. ಅವಂಗ ನೋಡ್ರಿ ಇವ ಹೆಂಡತಿ ಮಾತು ಕೇಳಂಗಲ್ಲ ಅಂತಂದಾಗ ಅವ ಅಂದ, ಏನ್ ಅನ್ಬೇಕವ, ಅಜ್ಜಾರ ಅಜ್ಜಾರ ನಾನು ಕೈ ಎತ್ತಿದ್ದಿಲ್ರಿ, ನನ್ನ ಹೆಂಡತಿ ಹೇಳ್ಯಾಳತ್ತ ಕೈ ಎತ್ತೀನ್ರಿ ಅಂದವ. ಹೆಂಡತಿ ಮಾತು ಕೇಳಾರವ್ರು ಯಾರು ಇಲ್ಲ, ಎಲ್ಲಾರು ಹೆಂಡತಿ ಮಾತು ಕೇಳಬೇಕ. ಯಾಕಂದ್ರೆ ನಾವೆಲ್ಲ ಸಿಂಹ ಇದ್ದಂಗ. ನಾವು ಗಂಡು ಮಕ್ಳು ಅಂದ್ರೆ ಯಾರ್ರಿ? ಸಿಂಹ. ಯಾವಾಗ ಮದುವೆಗಿಂತ ಮುಂಚೆ, ಮದುವೆ ಆದ್ಮ್ಯಾಗ ಸಿಂಹನ ನಾವು. ಸಿಂಹ ಅಲ್ಲತ್ತಲ್ಲ, ಆದ್ರೆ ಒಂದ ವ್ಯತ್ಯಾಸ ಏನು, ಮ್ಯಾಗ ಚಾಮುಂಡಿ ಕೂತಿರ್ತಾಳ ತ್ರಿಶೂಲ ಹಿಡ್ಕೊಂಡ್ ಅಷ್ಟೇ. ಹಂಗ ಪರಮಾತ್ಮ ಮತ್ತು 3 ಮಂದಿ ಬ್ರಹ್ಮ ವಿಷ್ಣು ಮಹೇಶ್ವರರು ಏನ್ ಮಾಡಿದ್ರು? ಹೆಂಡತಿ ಮಾತು ಕೇಳಿದ್ರು. ಅನಸೂಯ ದೇವಿನ ಪರೀಕ್ಷೆ ಮಾಡ್ಬೇಕಂತ ಭೂಲೋಕಕ್ಕ ಬರ್ತಾರ. ಋಷಿಯ ವೇಷದೊಳಗೆ ಬಂದಿರತಕ್ಕಂಥವ್ರು ಭಿಕ್ಷಾಂದೇಹಿ ತಾಯಿ, ಭಿಕ್ಷಾಂದೇಹಿ ಅಂತ ಬಂದ್ರು. ಯಾವಾಗ ಭಿಕ್ಷಾಂದೇಹಿ ಅಂತ ಬಂದ್ರು, ಆ ಮುಂಜಾನೆ ಅಲ್ಲಿ ಏನಾಗಿತ್ತು ಅಂತ ಅತ್ರಿ ಮಹರ್ಷಿಗೆ ಕನಸಿನೊಳಗ, ಅವನ ಧ್ಯಾನದೊಳಗ ಯಾರೋ ಇವತ್ತು 3 ಮಂದಿ ಮಹಾಪುರುಷರು ಬರ್ತಾರಂತ ಗೋಚರ ಆಗಾಕತ್ತದಂತ. ಹೋಗೋ ಮುನ್ನ ಅನಸೂಯ ದೇವಿಗೆ ಹೇಳಿ ಹೋಗಿರ್ತಾರ, ನೋಡ ಶಿವ, ಇವತ್ತು ಯಾರೋ ಒಂದು 3 ಮಂದಿ ಮಹಾಪುರುಷರು ಬರ್ತಾರ, ಅವ್ರು ಏನು ಕೇಳಿದ್ರು ಕೂಡ ಇಲ್ಲನಕ್ ಹೋಗ್ಬೇಡ, ಅವ್ರು ಏನ ಕೇಳಲಕ್ಕ ಇಲ್ಲನಕ್ ಹೋಗ್ಬೇಡ, ಅವ್ರನ್ನ ತೃಪ್ತಿ ಮಾಡಿ ಕಳಿಸು ಅಂತ ಹೇಳಿ ಹೋಗ್ಬಿಟ್ರು. ಇವರು ಬಂದ್ರು, ಭಿಕ್ಷಾಂದೇಹಿ ತಾಯಿ ಅಂತ ಬಂದ್ರು. ಯಾವಾಗ ಭಿಕ್ಷಾಂದೇಹಿ ಅಂತ ಬಂದ್ರು, ಅನಸೂಯ ದೇವಿ ಹೊರಗೆ ಬರ್ತಾಳ. ಯಪ್ಪ ಬರ್ರಿ ಅಪ್ಪ ಋಷಿ ಮುನಿಗಳ, ನಿಮಗ ನಾನಾ ಪ್ರಸಾದ ಮಾಡಿ ಬಡಿಸ್ತೀನಿ, ಇಲ್ಲೇ ಸ್ನಾನ ಪೂಜೆ ಮಾಡ್ಕೊಂಡು ಪ್ರಸಾದ ಮಾಡುವಂತೀರಿ ಬರ್ರಿ ಅಂದ್ಲು. ಆಗ ಅವರು 3 ಮಂದಿ ಅಂತಾರ, ಇಲ್ಲ ತಾಯಿ ಇಲ್ಲ, ನಾವು ಬಹಳಷ್ಟು ಊರುಗಳನ್ನು ಸುತ್ತುತ್ತಾ ಬಂದಿದ್ದೇವೆ. ನಾವು ಏನು ಕೇಳ್ತೀವಿ ಅದನ್ನ ಮಾಡಿ ಪ್ರಸಾದವನ್ನ ಮಾಡಿಸ್ತಕ್ಕಂತಹ ಒಂದು ಆಶ್ರಮವನ್ನು ಹುಡ್ಕೊಂಡು ಬಂದೀವಿ. ಆದ್ರೆ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲಾರು ಹೇಳಿದ್ರೆ ನಮಗ, ಅತ್ರಿ ಮಹರ್ಷಿ ಆಶ್ರಮಕ್ಕೆ ಹೋಗ್ರಿ, ಅಲ್ಲಿ ಅನಸೂಯ ದೇವಿ ಇದ್ದಾಳ, ಆಕಿ ನೀವು ಏನು ಕೇಳ್ತಿರೋ, ಯಾವ ತರ ಕೇಳ್ತಿರೋ ಅದೇ ತರ ಪ್ರಸಾದ ಬಡಿಸ್ತಾಳಂತ ಎಲ್ಲರೂ ಹೇಳ್ಯಾರ, ಅದಕ್ಕೆ ನಿನ್ನ ಆಶ್ರಮಕ್ಕೆ ಬಂದೀವವ. ಆಯ್ತ್ರಪ್ಪ, ಯಾರು ಬೇಡ ಅಂತಾರ, ನಿಮಗಿಂತ ಋಷಿ ಮುನಿಗಳಿಗಿಂತ ದೊಡ್ಡದೇನು, ನೀವು ಏನು ಕೇಳ್ತೀರಿ, ಏನು ಪ್ರಸಾದ ಬೇಕು ಅದನ್ನ ಮಾಡಿಕೊಡ್ತೀನಿ ಬರ್ರಿ. ತಾಯಿ ಪ್ರಸಾದ ಮಾಡಬೇಕಾಗಿತ್ತು ಅಂತಂದ್ರೆ ನಮ್ಮದೊಂದು ನೀತಿ ನಿಯಮಗಳದಾವ, ನಮ್ದೊಂದು ಆಚಾರ ಐತಿ. ಏನ್ರಪ್ಪ, ನಮಗ ನೀವು ಪ್ರಸಾದ ಬಡಿಸ್ಬೇಕಾಗಿತ್ತು ಅಂತಂದ್ರೆ, ನಮಗ ಉಣಿಸ್ಬೇಕಾಗಿತ್ತು ಅಂತಂದ್ರೆ ನಿರ್ಮಲವಾಗಿರ್ತಕ್ಕಂತಹ ಮನಸ್ಸಿನಿಂದ ನಿರ್ವಾಣವಾಗಿ ನಮಗೆ ಪ್ರಸಾದವನ್ನ ಬಡಿಸ್ಬೇಕು. ಏನು ನಿರ್ವಾಣವಾಗಿ? ಯಾವ ತಾಯಿ ಒಪ್ಪುತ್ತಾಳ್ರಿ, ಯಾವ ಪತಿವ್ರತ ಶಿರೋಮಣಿ ಒಪ್ಪುತ್ತಾಳ ನಿರ್ವಾಣವಾಗಿ ಪ್ರಸಾದ ಬಡಿಸ್ಬೇಕಂದ್ರ? ಒಂದು ಕ್ಷಣದೊಳಗ ಅನಸೂಯ ದೇವಿಗೆ ಏನಾಯ್ತು ಅಂತಂದ್ರ ಗರ ಹೊಡೆದಂಗಾಗ್ಬಿಡ್ತಿ. ಯಾಕ ಮೊದಲನೇದಿಂದನೂ ಕೂಡ ಇಲ್ಲಿವರೆಗೆ ಪತಿಯೇ ಪರದೈವ ಅಂತ ಪತಿವ್ರತ ಧರ್ಮವನ್ನ ಪಾಲಿಸ್ಕೊಂಡು ಬಂದಿನಿ. ಈಗ ನಾ ನಿರ್ವಾಣವಾಗಿ ಪರಪುರುಷರ ಮುಂದ, ಕೇವಲ ಪರಪುರುಷರ ಮುಂದೆ ತೆಲಿಮ್ಯಾಗಿನ ಶರಗ ಜಾರಿದರನ ತಪ್ಪು ಅಂತಕ್ಕಂಥ ಸಂಸ್ಕೃತಿ ಏನ್ರಿ? ಪರಪುರುಷರ ಅದಾರ ಅಂತಂದ್ರ ತೆಲಿಮ್ಯಾಗಿನ ಶರಗ ಸಲಕ್ಕೆ ಕೆಳಗೆ ಬೀಳಬಾರ್ದಂತವ. ಅದಕ್ಕೆ ಹಿಂದಿನ ತಾಯಿ ಅಂದ್ರೆ ಏನ್ ಮಾಡ್ತೀರಿ, ಉದ್ದ ಶರಗ ಹಾಕೊಂಡು ಯಾವಾಗಲೂ ಹೊರಗೆ ಬಂದ್ರ ನೋಡ್ರಿ, ಅವ್ರದ್ದೇನೋ ತೆಲಿಮ್ಯಾಗ ಯಾವತ್ತು ಶರಗ. ಒಬ್ಬ ಪುರುಷ ಅದಾನ, ಬೇರೆ ಪುರುಷ ಅದಾನ ಅಂತಂದ್ರ ಅವನ ಮುಂದ ತೆಲಿಮ್ಯಾಗಿನ ಶರಗ ಬೀಳಬಾರ್ದು. ಆದ್ರೆ ಅಂತದ್ರೊಳಗೆ ಇವ್ರು ಕೇಳಾಕತ್ತಿದೇನೋ ನಿರ್ವಾಣವಾಗಿ ಪ್ರಸಾದವನ್ನ ಬಡಿಸ್ಬೇಕು. ತಾಯಿ ನೀನು ಬೇಗನೆ ನಿರ್ವಾಣವಾಗಿ ಪ್ರಸಾದ ಬಡಿಸ್ತೀನಿ ಅಂದ್ರೆ ಒಳಗೆ ಬರ್ತೀವಿ, ಇಲ್ಲ ಅಂದ್ರೆ ನಾವು ಹೋಗ್ತೀವಿ. ಮುಂಜಾನೆ ಗಂಡ ಏನು ಹೇಳಿ ಹೋಗಿದ್ದ, ಇವತ್ತು 3 ಮಂದಿ ಮಹಾತ್ಮರು ಬರ್ತಾರ, ಪುಣ್ಯ ಪುರುಷರು ಬರ್ತಾರ, ಅವ್ರು ಏನು ಕೇಳಿದ್ರು ಇಲ್ಲ ಅನ್ನಕ್ ಹೋಗ್ಬೇಡ. ಗಂಡನ ಮಾತನ್ನು ಮೀರಾಕ್ ಬರಂಗಿಲ್ಲ. ಗಂಡನ ಮಾತು ಮೀರಿದ್ರು ಕೂಡ ಪತಿವ್ರತ ಧರ್ಮ ಕೆಟ್ಟಂಗ, ಇವರಿಗೆ ನಿರ್ವಾಣವಾಗಿ ಪ್ರಸಾದ ಬಡಿಸಿದ್ರು ಕೂಡ ಪತಿವ್ರತ ಧರ್ಮ ಕೆಟ್ಟಂಗ ಸಂಕಟದೊಳಗೆ ಬಿದ್ದು. ಯಾವಾಗ ಸಂಕಟದೊಳಗೆ ಬೀಳ್ತಾಳ ಅನಸೂಯ ದೇವಿ, ಒಂದಿಷ್ಟು ಪತಿಯ ಧ್ಯಾನವನ್ನ ಮಾಡಕ್ಕೆ ಒಳಗೆ ಓಡಿ ಹೋಗ್ತಾಳ. ಪತಿಯ ಧ್ಯಾನವನ್ನ ಮಾಡ್ತಾ, ಪತಿದೇವ ನೀವೇನಾದ್ರೂ ಮುಂಜಾನೆ ಹೇಳಿ ಹೋದ್ರಪ್ಪ, ಅವರಿಗೆ ಏನು ಕೇಳಿದ್ರು ನೀಡು ಅಂತಂದ್ರಿ, ಪ್ರಸಾದ ಬಡಿಸು ಅಂತಂದ್ರಿ. ಆದ್ರೆ ಈಗ ಅವರು ನನ್ನ ಪತಿವ್ರತ ಧರ್ಮವನ್ನ ಪರೀಕ್ಷೆ ಮಾಡಾಕತ್ತಾರ, ನಿರ್ವಾಣವಾಗಿ ಪ್ರಸಾದ ಬಡಿಸ್ಬೇಕಂತ ಇದಕ್ಕೆ ದಾರಿ ತೋರ್ಸ್ರಿ ಅಂತ ಪತಿಯನ್ನ ಬೇಡ್ಕೋತಾಳ. ಯಾವಾಗ ಪತಿಯನ್ನ ಬೇಡ್ಕೊಂಡ್ಲು, ಆಗ ಆಕೆಗೆ ಗೋಚರವಾಗ್ತದ
ಪತಿಯ ಸಲಹೆ ಆಗ್ತದ. ಆಯ್ತ್ರಪ್ಪ ಬರ್ರಿ ಅಂತ 3 ಮಂದಿನ ಕರಿತಾಳ. ಕರೆದು ಮನಿ ಹಾಕಿದ್ಲು. ಬಾಳೆ ಎಲೆಯನ್ನ ಹಾಕ್ತಾಳ. ಮಾಡಿರ್ತಕ್ಕಂಥ ಪ್ರಸಾದವನ್ನ ಬಡಿಸ್ತಾಳ. ಯಾವಾಗ ಪ್ರಸಾದ ಬಡಿಸ್ಬೇಕಲ್ಲ, ಪ್ರಸಾದ ಬಡಿಸುವ ಸಂದರ್ಭದೊಳಗ ತಾಯಿ ನೀನು ತಪ್ಪು ಮಾಡಾಕತ್ತೀಯ. ನಾವು ಹೇಳಿದ್ದೇನು ನಿರ್ವಾಣವಾಗಿ ಪ್ರಸಾದವನ್ನ ಬಡಿಸುವಂತ, ನೀ ಏನ್ ಮಾಡಾಕತ್ತೀಯ, ಎದ್ದು ಹೋಗ್ತೀವಂತ. ಇಲ್ರಪ್ಪ, ಇಲ್ಲ ಕುಂದ್ರಿ. 3 ಮಂದಿ ಋಷಿವರ್ಯರಂತಾರ, ತಾಯಿ ನೀನು ನಿರ್ವಾಣವಾಗಿ ಪ್ರಸಾದ ಬಡಿಸ್ತಿದ್ರೆ ಬೇಗ ಬಡಿಸು, ಇಲ್ಲಾಂದ್ರೆ ನಮಗ ಹೊಟ್ಟೆ ಹಸದ, ಮುಂದಿನ ದಾರಿ ನೋಡ್ಕೋತೀವಂದಾಗ ಈಕಿ ತಲೆಯಾಗ ಹೊಳಿತು. ಓ, ಇವ್ರು 3 ಮಂದಿ ಏನಂದ್ರೆ ನನಗ ತಾಯಿ ಅಂತ ಕರೆಯಾಕತ್ತಾರ. ತಾಯಿ ಮಕ್ಕಳಿಗೆ ನಿರ್ವಾಣವಾಗಿ ಬಡಿಸೋದ್ರೊಳಗೆ ಏನೋ ತಪ್ಪಿಲ್ಲ, ಹಂಗಾದ್ರೆ ನನಗೆ ತಾಯಿ ಅಂತ ಕರೆಯಾಕತ್ತಾರ, ಅಮ್ಮ ಅಂತ ಕರೆಯಾಕತ್ತಾರ ಅನ್ನೋದಕ್ಕೆ ಕಿವಿ ಕೇಳ್ತದ. ಓಡಿ ಹೋದಕ್ಕೆ ಜಗಲಿ ಮುಂದೆ ಪತಿಯ ಪಾದೋದಕ ಇರ್ತಾವ. ಒಂದಿಷ್ಟು ಪಾದೋದಕ ತಗೊಂಬಂದು, ಪತಿದೇವ ಇವರು 3 ಮಂದಿ ನನಗೆ ಅಮ್ಮ ಅಂತ ಕರೆದ್ರು, ತಾಯಿ ಅಂತ ಕರೆದ್ರು, ಅವ್ವ ಅಂತ ಕರೆದ್ರು, ಇವರು ನನ್ನ ಮಕ್ಕಳಾಗಲಿ ಅಂತ ಏನ್ ಮಾಡಿದ್ಲು, ಪಾದೋದಕ ಅವರು 3 ಮಂದಿ ಮ್ಯಾಗ ಸಿಂಬಡಿಸದ. 3 ಮಂದಿ ಮ್ಯಾಗ ಪಾದೋದಕ ಸಿಂಬಡಿಸಿದ್ರ ಅವ್ ಏನಾದವು ಅಂತ ಅಲ್ಲೇ ಕೂಸಾಗಿ ಪರಿವರ್ತನೆ ಆಗಿಬಿಡ್ತಾವ. 3 ಮಂದಿ ಕೂಸಾದ್ರು ಯಾರ, ಜಗತ್ತನ್ನ ಆಡಿಸುವಂತಹ ಬ್ರಹ್ಮ ವಿಷ್ಣು ಮಹೇಶ್ವರರು ಅನುಸೂಯ ಮುಂದ ಕೂಸಾದ್ರು. ಯಾವಾಗ ಕೂಸಾಗ್ತಾರೋ ಆಗ ಭಯನ ಇಲ್ಲ. ಯಾಕೆ ಮಕ್ಕಳು ಅಂತಂದ್ರೆ ನಿರ್ವಾಣವಾಗಿ ಉಳಿಸಿರೋ ತಪ್ಪಿಲ್ಲ. ಆಗ 3 ಮಂದಿ ಕೂಸುಗಳನ್ನ ಎತ್ಕೊಂಡು ತನ್ನ ಅಮೃತಕ್ಕೆ ಸಮನಾಗಿರ್ತಕ್ಕಂಥ ಎದೆ ಹಾಲನ್ನು ಒನಿಸಿ ಅಷ್ಟಕ್ಕೆ ಸುಮ್ಮಾಗ್ಲಿಲ್ಲ. ಆ 3 ಮಂದಿ ಕೂಸುಗಳದಾವ, ಆಕಿಗೆ ಮಕ್ಕಳಿದ್ದಿದ್ದಿಲ್ಲ. ಯಪ್ಪ ಪರಮಾತ್ಮ, ನನಗೆ ಮಕ್ಕಳಿಲ್ಲ ಅಂತಾನೆ ಗೊತ್ತಿಲ್ಲ, ಇವ್ರು 3 ಮಂದಿನ ಕೂಸಾಗಿ ಕೊಟ್ಟಿ ಅಂತ ಏನ್ ಮಾಡಿದ್ರು, ಅದ ಆಶ್ರಮದೊಳಗ 3 ತೊಟ್ಲ ಕಟ್ಟಿ ಆ 3 ತೊಟ್ಲದೊಳಗ ಒಬ್ಬೊಬ್ಬರನ್ನ ಹಾಕಿ ಜೋಗುಳವನ್ನು ಹಾಡಕ್ಕೆ ಪ್ರಾರಂಭ ಮಾಡಿಬಿಡ್ತಾಳ. ಆದಿದೇವ ಆದಿ ಬ್ರಹ್ಮ ಆದಿ ಮೂಲ ಜೋ ಆದಿದೇವ ಆದಿ ಬ್ರಹ್ಮ ಆದಿ ಮೂಲ ಜೋ ಪರಮ ಪುರುಷ ಪರ ಬ್ರಹ್ಮ ಪರಮೇಶ್ವರ ಜೋ ಪರಮ ಪುರುಷ ಪರ ಬ್ರಹ್ಮ ಪರಮೇಶ್ವರ ಜೋ ಆದಿದೇವ ಆದಿ ಮೂಲ ಆದಿ ಬ್ರಹ್ಮ ಜೋ ಬಾಳ ಬೆಳಗ ಬೆಳಗಲೆಂದು ಸೃಷ್ಟಿ ಸೊಬಗ ನೋಡಲೆಂದು ಬಾಳ ಬೆಳಗ ಬೆಳಗಲೆಂದು ಸೃಷ್ಟಿ ಸೊಬಗ ನೋಡಲೆಂದು ತಾಯಿ ಮಾಡಿಲ ತುಂಬ ಬಂದ ತಾಯಿ ಮಾಡಿಲ ತುಂಬ ಬಂದ ದೇವ ದೇವ ಜೋ ಆದಿದೇವ ಆದಿ ಬ್ರಹ್ಮ ಆದಿ ಪುರುಷ ಜೋ ಭುವಿಯ ಸ್ವರ್ಗ ಮಾಡಲೆಂದು ಇಳೆಗೆ ಇಳೆಗೆ ಬಂದು ಇಂದು ಭುವಿಯ ಸ್ವರ್ಗ ಮಾಡಲೆಂದು ಇಳೆಗೆ ಇಳೆಗೆ ಬಂದು ಇಂದು ನನ್ನದನ್ನೆಳಾಗಿ ಮಾಡಿದ ನನ್ನದನ್ನೆಳಾಗಿ ಮಾಡಿದ ಲೋಕ ಪಾವನೆ ಜೋ ಆದಿದೇವ ಆದಿ ಮೂಲ ಆದಿ ಬ್ರಹ್ಮ ಜೋ ವನಮಾಲಿ
ಕೇಶವನೇ ಘನಸೂಲಿ ಸದಾ ಶಿವನೇ ವನಮಾಲಿ ಕೇಶವನೇ ಘನಸೂಲಿ ಸದಾ ಶಿವನೇ ಕಮಲಾಸನೆ ವಾಗೀಶನೆ ತ್ರಿಮೂರ್ತಿಗಳೇ ಜೋ ಜೋ ಆದಿದೇವ ಆದಿಮೂಲ ಆದಿ ಬ್ರಹ್ಮ ಜೋ ಜೋ ಆದಿದೇವ ಆದಿಮೂಲ ಆದಿ ಬ್ರಹ್ಮ ಜೋ ಜೋ ಆದಿ ಬ್ರಹ್ಮ ಜೋ ಜೋ ಆದಿ ಬ್ರಹ್ಮ ಜೋ ಜೋ. ಹಿಂಗ ಅನಸೂಯ ದೇವಿ ಏನ್ ಮಾಡಿದ್ಲು? ಬ್ರಹ್ಮವನ್ನ ಮತ್ತು ವಿಷ್ಣು ಪರಮಾತ್ಮನನ್ನ ಏನ್ ಮಾಡಾಕತ್ಲು? ತೊಟ್ಟಲದೊಳಗೆ ಹಾಕಿ ತೂಗಾಕತ್ತ ಬಿಟ್ಲು. ಇಡೀ ಸೃಷ್ಟಿಯನ್ನ, ಸೃಷ್ಟಿ ಸ್ಥಿತಿ ಲಯಕಾರರನ್ನ ಏನ್ ಮಾಡಾಕತ್ಲು? ಲಯಬದ್ಧವಾಗಿ ಹಾಡ್ತಾ 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 ಮನಗಸಾಕತ್ಲು ತೊಟ್ಟಲದೊಳಗ. ಇವ್ರು ಕಾಯಾಕತ್ತಿದ್ರಲ್ಲ ಮ್ಯಾಗ, ಹೋದವ್ರು ಇನ್ನೂ ಬರ್ಲೇ ಇಲ್ಲ. ಅಲ್ಲ, ಪರೀಕ್ಷೆ ಮಾಡಾಕ ಕಳಿಸಿವಿ ನಮ್ಮ ಗಂಡದ್ರನ್ನ, ಇನ್ನೂ ಬರ್ಲೇ ಇಲ್ಲ ಬರ್ಲೇ ಇಲ್ಲ ಬರ್ಲೇ ಇಲ್ಲ ಅಂತ ಕಾಯಾಕತ್ತಿರೋರು. ಯಾವಾಗ ಇವರು ಬರ್ಲೇ ಇಲ್ಲ ಬರ್ಲೇ ಇಲ್ಲ ಅಂತ ಕಾಯಾಕತ್ತಿರೋ ನಾರದಾಗ ಬಂದ ನಾರಾಯಣ ನಾರಾಯಣ ನಾರಾಯಣ. ಯವ್ವ ಏನು ಮಾಡಿದ್ರಿ ಯವ್ವ? ನಿಮ್ಮ ಗಂಡಂದ್ರು ಬರಲ್ರು ಬರಲ್ರು ಅಂತೇಳಿ ಕಾಯಾಕತ್ತಿರಲ್ಲ. ನೀವು ಯಾವ ಪತಿವ್ರತ ಶಿರೋಮಣಿ ಅನಸೂಯ ದೇವಿಯನ್ನು ಪರೀಕ್ಷೆ ಮಾಡಕ್ ಕಳಿಸಿದ್ರು, ಆ ಅನಸೂಯ ದೇವಿ ಏನ್ ಮಾಡ್ಯಾಳ ಅಂತಂದ್ರ ನಿಮ್ಮ ಯಜಮಾನ್ರನ್ನ ತಾನು ಕೂಸಾಗಿ ಇಟ್ಕೊಂಡ ತೊಟ್ಟಲ್ದಾಗ ಹಾಕಿ ಜೋಗಳ ಹಾಡಾಕತ್ತಾಳ. ನೀವು ಇಲ್ಲಿ ಕಾಯಾಕತ್ತೀರಿ, ಅಲ್ಲಕ್ಕಿ ಜೋಗಳ ಹಾಡಾಕತ್ತಾಳ. ಯಾವಾಗ ಗಂಡಂದ್ರ ಯಾಕೆ ಬ್ರಹ್ಮ ವಿಷ್ಣು ಮಹೇಶ್ವರ ಸಾಮಾನ್ಯ ದೇವರೊಳಗ ದೇವರಾಗಿರ್ತಕ್ಕಂಥವ್ರು ಅಂಥವ್ರನ್ನ ಕೂಸ್ ಮಾಡ್ಯಾಳ ಅಂತ ಯಾವಾಗ ಕೇಳಿದ್ರು, ಆಗ ಇವ್ರು ಏನು ಪರೀಕ್ಷೆ ಮಾಡ್ಬೇಕಂತಕ್ಕಂಥ ಒಂದು ಅಹಂಕಾರ ಇತ್ತು, ಎಲ್ಲ ಸುಟ್ಟು ಹೋಗಿ ಬಿಡ್ತದ. ಭೂಲೋಕಕ್ಕೆ ಬರ್ತಾರ, ಅತ್ರಿ ಮಹರ್ಷಿ ಆಶ್ರಮಕ್ಕೆ ಬಂದು ನೋಡ್ತಾರ. ಈಕಿ ತೂಗುತ್ತಾ ತೂಗುತ್ತಾ ಆನಂದವಾಗಿ ಜೋಳ ಹಾಡಾಕತ್ತಾಳ. ಬಂದು, ಯವ್ವ ಅನಸೂಯ ದೇವಿ, ನಮ್ದು ಬಹಳ ದೊಡ್ಡ ತಪ್ಪಾಗ್ಬಿಟ್ಟ ತಾಯಿ, ನಿನ್ನ ಪತಿವ್ರತ ಧರ್ಮವನ್ನ ಪರೀಕ್ಷೆ ಮಾಡಬೇಕು ಅಂತ ನಾವು ನಮ್ಮ ಯಜಮಾನರು ಕಳಿಸಿದ್ದೀವಿ. ಏನಿನ ತೊಟ್ಟಲ ಹಾಕಿ ತೂಗಾಕತ್ತಿಲ್ಲ? ಇವರು ಋಷಿ ಮುನಿಗಳಲ್ಲವಾ? ಇವ್ರು ಯಾರು? ಬ್ರಹ್ಮ ವಿಷ್ಣು ಮಹೇಶ್ವರರು ನಮ್ಮ ಯಜಮಾನರದ ತಾಯಿ, ನಮ್ಮ ಯಜಮಾನ್ರ ನಮಗೆ ಕೊಟ್ಟು ಬಿಡು ಅಂತ 3 ಮಂದಿ ಕೂಡ ಬೇಡ್ಕೋತಾರ. ಆಗ ಮತ್ತೆ ಅನಸೂಯ ದೇವಿ, ಯವ್ವ ನನಗೆ ಗೊತ್ತಾಗ್ಲಿಲ್ಲ ತಾಯಿ, ನನ್ನ ತಾಯ್ತನವನ್ನ ನೀಗಿಸಾಕಂತ ಆ ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಅವತಾರದೊಳಗೆ ಬಂದಾರ ಅಂತ ತಿಳ್ಕೊಂಡನ ತಾಯಿ. ಆಯ್ತವ ಅಂತ ಮತ್ತೆ ಯಾವ ಪಾದೋದಕದಿಂದ ಅವರನ್ನ ಕೂಸು ಮಾಡಿದ್ಲು, ಅದೋ ಪಾದೋದಕವನ್ನು ತಗೊಂಡ ಆ ಕೂಸುಗಳಿಗೆ ಸಿಂಬಡಿಸ್ತಾಳ. ಮತ್ತೆ ಏನು ಆದ್ರು ಅಂತಂದ್ರೆ ಪಾದೋದಕ ಸಿಂಬಡಿಸಿದ ನಂತರ ಅವರು ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ಆಕೆಗೆ ದರ್ಶನವನ್ನ ಕೊಡ್ತಾರೆ. ಅತ್ರಿ ಮಹರ್ಷಿ ಆಶ್ರಮದೊಳಗ ಅನಸೂಯ ದೇವಿ ಮುಂದ ಬ್ರಹ್ಮ ವಿಷ್ಣು ಮಹೇಶ್ವರರು ನಿಂತಾರ. ಆಗ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಾರ, ನೋಡ್ರವ್ವ, ಆಕೆಯ ಪತಿವ್ರತ ಧರ್ಮವನ್ನ ಪರೀಕ್ಷೆ ಮಾಡಕ್ ಬಂದ್ರಿ, ಆದ್ರೆ ಆ ಪರೀಕ್ಷೆಯೊಳಗೆ ನೀವು ಪರಾಭವಗೊಂಡ್ರಿ. ಪತಿವ್ರತ ಧರ್ಮ ಅನ್ನೋದು ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಅಂತ. ಆಗ 3 ಕೂಡ ಅನಸೂಯ ದೇವಿಯ ಪತಿವ್ರತ ಧರ್ಮಕ್ಕೆ ಮೆಚ್ಚಿ ವರವನ್ನು ಕೊಡ್ತಾರ. ತಾಯಿ, ನಮ್ಮ 3ರಿಂದನೂ ಕೂಡ ದತ್ತಾತ್ರೇಯ, ಚಂದ್ರ ಮತ್ತು ದುರ್ವಾಸ ಮುನಿಯಂತಹ 3 ಗಂಡು ಮಕ್ಕಳನ್ನ ಪಡಿಯಂತ ಬ್ರಹ್ಮ ವಿಷ್ಣು ಮಹೇಶ್ವರರು ವರವನ್ನ ಕೊಡ್ತಾರೆ. ನಾವೆಲ್ಲ ಇನ್ನೊಂದು ಏನು ತಪ್ಪು ತಿಳ್ಕೊತೀವಿ ಅಂತ, ಬ್ರಹ್ಮನ ಪೂಜೆ ಇಲ್ಲಿ ನಿಷೇಧ ಭೂಲೋಕದೊಳಗ. ಇದು ಗೊತ್ತಿರ್ಬೇಕು ನಿಮಗೆ. ಬ್ರಹ್ಮನ ಪೂಜೆ ನಿಷೇಧ. ಮತ್ತು ಎಲ್ಲ 3 ಮುಖ ಇದ್ದಿದ್ದಿರುತ್ತಲ್ರಿ ಅಂತೀರಿ ನೀವು. ಅದು ಏನು ಅಂತಂದ್ರೆ ದತ್ತಾತ್ರೇಯ ಅವರು. ಯಾರು? ಅತ್ರಿ ಮಹರ್ಷಿ ಮತ್ತು ಅನಸೂಯ ದೇವಿಗೆ ವರವಾಗಿ ಬಂದಿರತಕ್ಕಂಥ ದತ್ತಾತ್ರೇಯನ ಪೂಜೆ ಮಾಡ್ತಾರೆ. ಬ್ರಹ್ಮನ ಪೂಜೆ ಎಲ್ಲಿಯೂ ಕೂಡ ಮಾಡೋದಿಲ್ಲ. ಹೀಗೆ ಪತಿವ್ರತ ಧರ್ಮದಿಂದ ಬ್ರಹ್ಮ ವಿಷ್ಣು ಮಹೇಶ್ವರನನ್ನ ಏನು ಮಾಡಿದ್ಲು ಆಕೆ? ಮಗುವಾಗಿಸ್ತಾಳ ಅಂತಂದ್ರೆ ಇದು ಎದರೊಳಗೆ ಶಕ್ತಿ? ಇದು ಪತಿವ್ರತ ಧರ್ಮದ ಶಕ್ತಿ. ಅದಕ್ಕೆ ಮನೆಯೊಳಗಿರ್ತಕ್ಕಂಥ ಗೃಹಸ್ಥಾಶ್ರಮದೊಳಗಿರ್ತಕ್ಕಂತಹ ಹೆಂಡತಿ ಯಾವಾಗಲೂ ಕೂಡ ನನಗೆ ಪತಿಯೇ ಪರದೈವ, ಪತಿಯನ್ನ ಬಿಟ್ಟ ಯಾವ ದೇವನೂ ಕೂಡ ಇಲ್ಲ. ಮೊದಲು ಯಾರು? ನನಗೆ ಪತಿ ದೈವ ಅಂತ ನಂಬಬೇಕು. ಆ ಪತಿ ದೈವ ಅಂತ ನಂಬಿದ್ರ ಅದರೊಳಗೆ ಇಷ್ಟಕ್ಕೊಂದು ಶಕ್ತಿ ಐತಿ. ಹೌದಪ್ಪ, ಹೆಣ್ಮಕ್ಳು ಆ ಮಾತ್ರ ಪತಿವ್ರತ ಅಂತಲ್ಲ, ಗಂಡ್ಮಕ್ಳು ಕೂಡ ಹಂಗ ಇರಬೇಕು. ಪರವಧುವ ಕಂಡರೆ ಮಹಾದೇವಿ ಎಂಬೆನಯ್ಯ ಅಂತ ಹೇಳ್ತಾನೆ ಬಸವಣ್ಣ.
ಕಟ್ಟಿಕೊಂಡಿರ್ತಕ್ಕಂಥ ಹೆಂಡತಿಯನ್ನ ಬಿಟ್ರ ಉಳಿದವರೆಲ್ಲರೂ ಏನಂತಂದ್ರ ಮಹಾದೇವಿ ಪಾರ್ವತಿ ಸ್ವರೂಪ ಅಂತ ಗಂಡ್ಮಕ್ಳು ಕೂಡ ಹಂಗ ಕಾಣಬೇಕು, ಹೆಣ್ಮಕ್ಳು ಕೂಡ ಹಂಗ ಇರಬೇಕು. ಇದು ಏನಾಗತ್ತ ಗೃಹಸ್ಥಾಶ್ರಮದೊಳಗ ಗಂಡ ಹೆಂಡತಿ ಇರ್ತಕ್ಕಂಥದ್ದು. ಅದಕ್ಕೆ ಹೇಳಿದ್ರು ಸತಿ ರತಿ ಆಜ್ಞಾಪರ ಸೇವಕಾಹ. ಆಜ್ಞಾಪರ ಸೇವಕ ಅಂತಂದ್ರೆ ಒಂದಿಷ್ಟು ಗೃಹಸ್ಥಾಶ್ರಮದೊಳಗ ಬಹಳ ಶ್ರೀಮಂತರಿದ್ದವ್ರು ಏನಿರ್ತಾರ, ಒಂದಿಷ್ಟು ಆಳುಗಳನ್ನ ಇಟ್ಕೊಂಡಿರ್ತಾರ ಮನೆಯೊಳಗ. ಆ ಗೃಹಸ್ಥಾಶ್ರಮದ ಆಳು ಹೆಂಗಿರ್ಬೇಕಂದ್ರ ಆಜ್ಞಾಪರ ಸೇವಕ. ನೀ ಇನ್ನೂ ಆಜ್ಞೆ ಮಾಡಿರಂಗಿಲ್ಲ, ನಿನ್ನ ಬಾಯಾಗ ಬರ್ತೈತಿ ಅಂತಂದ್ರೆ ಆಗ ಆ ಕೆಲಸ ಮಾಡಿರ್ಬೇಕ. ಅಂತ ಆಳಿದ್ರೆ ಇಟ್ಕೋಬೇಕಂತ. ಇಲ್ಲ ಅಂದ್ರ ಆಳಿಗೊಂದು ಮನಿ ಆಳು ಅಂತಾರ ನೋಡು, ಅವ ಮಾಡ್ಕೋತ ಹೋಗೋದು ಮತ್ತೆ ಹಿಂದೆ ನೀವು ಮಾಡ್ಕೋತ ಹೋಗೋದು. ಅಂತ ಆಳು ಇದ್ರು ಅಂತಂದ್ರೆ ಅದು ಗೃಹಸ್ಥಾಶ್ರಮ ಅಲ್ಲ. ಆಜ್ಞಾಪರ ಸೇವಕ. ಆತಿಥ್ಯಂ ಶಿವಪೂಜಂ. ಅತಿಥಿ ದೇವೋಭವ ಅಂತಿರ್ಬೇಕು. ಮನೆಯೊಳಗೆ ಯಾವಾಗಲೂ ಶಿವಪೂಜೆ ಇರಬೇಕು. ಪೃಷ್ಠಾನ್ನಪಾನಂ. ಮನೆಯೊಳಗೆ ಏನಾಗಿರ್ಬೇಕು, ಯಾವಾಗಲೂ ಕೂಡ ಒಂದಿಷ್ಟು ಒಳ್ಳೆಯ ಆಹಾರ ಇರಬೇಕು. ಪಾದೋಪಸಂಗಮುಪಾಸತೇಹಿ. ತಿಂಗಳಿಗೊಮ್ಮೆರ 2 ತಿಂಗಳಿಗೊಮ್ಮರ ಗೃಹಸ್ಥಾಶ್ರಮ ಐತಿ ಅಂದ್ರ ಅಲ್ಲಿ ಮಹಾತ್ಮರ ಪಾದಗಳು ಬೀಳ್ತಾ ಇರಬೇಕು, ಜಂಗಮರ ಪಾದಗಳು ಬೀಳ್ತಾ ಇರಬೇಕು. ಈ ಎಲ್ಲಾ ಗುಣಗಳು ಇದ್ರ ಮಾತ್ರ ಅದೇನು ಧನ್ಯೋ ಗೃಹಸ್ಥಾಶ್ರಮ ಅನಿಸ್ಕೋತೈತಿ. ಇದ್ರೊಳಗೆ ಒಂದು ಇಲ್ಲ ಅಂದ್ರೂ ಕೂಡ ಅದಕ್ಕೆ ಗೃಹಸ್ಥಾಶ್ರಮ ಅನಿಸ್ಕೊಳ್ಳಂಗಲ್ಲ. ಇಂಥ ಗೃಹಸ್ಥಾಶ್ರಮವನ್ನು ಪಾಲಿಸಿರ್ತಕ್ಕಂಥವ್ರು ಅದು ಯಾರು ಅಂತಂದ್ರೆ ಶರಣ ಬಸವ ಮತ್ತು ಮಹಾದೇವಿ. ಏನು ಗೃಹಸ್ಥಾಶ್ರಮದ ಎಲ್ಲ ಪದ್ಧತಿಗಳದಾವಲ್ಲ, ಈ ಎಲ್ಲವೂ ಕೂಡ ಎಲ್ಲಿದ್ದು ಅಂತಂದ್ರ ಅರಳಗುಂಡಿಗೆಯೊಳಗ ಶರಣ ಬಸವನ ಮನೆಯೊಳಗೆ ಇವೆಲ್ಲವೂ ಇದ್ದು ಕೂಡ ಮನಿ ಆನಂದವಾಗಿತ್ತು. ಸೇವಕರು ಕೂಡ ಹಂಗ ಇದ್ರು, ಮಹಾದೇವಿ ಕೂಡ ಹಂಗ ಇದ್ಲು. ಯಾವಾಗಲೂ ಕೂಡ ಜಂಗಮರ ಪಾದೋದಕ, ಜಂಗಮರಿಗೆ ಒಂದಿಟ್ಟು ಪ್ರಸಾದ, ದಿನನಿತ್ಯವೂ ಕೂಡ ಶಿವಪೂಜೆ, ಮನೆಯೊಳಗ ಶಿವನ ಧ್ಯಾನ ಬಿಟ್ರೆ ಮತ್ತೇನೂ ಇಲ್ಲ. ಅಂತಹ ಮನಿ ಅದು ಗೃಹಸ್ಥಾಶ್ರಮ. ಅದಕ್ಕೆ ಶರಣಬಸವರ ಮನಿ ಧನ್ಯೋ ಗೃಹಸ್ಥಾಶ್ರಮ ಅನ್ನುವಂಗ ಶರಣಬಸವರ ಮನಿ ಇತ್ತು. ಹಿಂಗ ಮನಿಯೊಳಗ ಸಂಸಾರ ನಡೀತಿರ್ತದ. ಹಿಂಗ ಸಂಸಾರ ನಡೆಯೋ ಸಂದರ್ಭದೊಳಗ ಮುಂದೆ ಏನು ಆಗ್ತದ ಅಂತಕ್ಕಂಥದ್ದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳಿ, ನಮ್ಮ ಸಂಸಾರ ಕೂಡ ನಮ್ಮ ಮನಿ ಏನಾಗಿರ್ಬೇಕ್ರಿ, ಇವು ಕೂಡ ಒಂದಿಷ್ಟು ಗೃಹಸ್ಥಾಶ್ರಮ ಅನಿಸ್ಕೊಳ್ಳಿ. ಆದ್ರೆ ನಮ್ಮ ಮನಿಯೊಳಗ ಹೆಂಗಿರ್ತಾರ ಗಂಡ ಹೆಂಡತಿ, ಮದುವೆ ಆದಾಗ ಅಷ್ಟ ನೋಡ್ಬೇಕು ನೀವು. ಏನು ಮದುವೆ ಆದಾಗ ಬಾ 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 ಊಟಕ್ಕದು ಕೂತಾಗ ಹೊಸದಾಗಿ ಮದುವೆ ಆದಾಗ ಹೋರ್ ನೀವು, ನಮ್ಮ ಯಜಮಾನ್ರು ಬರ್ತಾನೆ ಊಟ ಮಾಡಂಗಿಲ್ರಿ. ನಾವು ಯಜಮಾನ್ರು ಬಂದ್ರಂದ್ರೆ ಇಬ್ರು ಒಂದ ತಾಟ್ನ್ಯಾಗ ಹೊಂತಿರ್ತಾರ. ಇವನ್ ತುತ್ತು ಅಕ್ಕಿ ಬಾಯಾಗ, ಅಕ್ಕಿ ತುತ್ತು ಇವನು ಬಾಯಾಗ. ಬಾಬಾ ಬಾಬಾ ಬಾ ಏನು ನೋಡಂಗಿಲ್ಲ ಅದನ್ನ. ಹೊಸದಾಗಿ ಮದುವೆ ಆದಾಗ ಅದ 1-2 ವರ್ಷ ಹೋಗ್ಬೇಕು, ಅದು ಆ ಕಡೆ ಮಾರ್ಯಾಗ ಕೂತಿರ್ತೈತಿ, ಇದು ಈ ಕಡೆ ಮಾರ್ಯಾಗ ಕೂತಿರ್ತೈತಿ. ಮೊದ್ಲೇಗ ಅನ್ನೋದು ಏನನ್ನೋದು, ಅಯ್ಯ ನನ್ನ ಗಂಡನ ಬಿಟ್ಟು ನಾವು ಊಟ ಮಾಡಂಗಿಲ್ರಿ, ನನ್ನ ಗಂಡನ ಬಿಟ್ಟು ನಾವು ಒಟ್ಟ ಇರಂಗಿಲ್ರಿ. ಅವನು ಅಂತಿರ್ತಾನೆ, ಅಯ್ಯೋ ಟೈಮ್ ಆತಪ್ಪ 8 ಗಂಟೆ, ನನ್ನ ಹೆಂತ ಊಟಕ್ಕೆ ಕಾಯ್ತಿರ್ತಾಳ. ಒಟ್ಟ ಆಕಿ ಅಂದ್ರೆ ಭಾಳ ಜೀವ್ರಿ ನನಗೆ. 2 ವರ್ಷ ಬಿಟ್ಟ ಒಂದು ಮನ್ಯಾಗ ನೀ ಇರ್ಬೇಕು, ಇಲ್ಲಾಂದ್ರೆ ನಾ ಇರ್ಬೇಕು, ನಿಂತ ಜಗಳ. ಇವು ನಮ್ಮ ಸಂಸಾರಗಳು. ಆದರೆ ಶರಣ ಬಸವ ಮತ್ತು ಮಹಾದೇವ ಸಂಸಾರ ಹಿಂಗಿದ್ದಿದ್ದಿಲ್ಲ, ಬಹಳ ಚಂದ. ಧನ್ಯೋ ಗೃಹಸ್ಥಾಶ್ರಮ ಅನ್ನುವಂಗ ಅವರ ಸಂಸಾರ ಇತ್ತ. ನಾವು ಕೂಡ ನಮ್ಮ ಸಂಸಾರ ಹಂಗ ಇರ್ಲಿ ಅಂತ ಹೇಳ್ತಾ, ನಾಳೆಯ ದಿವಸ ಒಂದಿಷ್ಟು ಸಂಸಾರ ಐತಿ ಅಂದ್ರೆ ಗೃಹಸ್ಥಾಶ್ರಮದೊಳಗೆ ಗಂಡ ಹೆಂಡತಿ ಮಕ್ಕಳು ಇವ್ರದ್ದು ನೋಡಿದೀವಿ, ಹೌದಾ? ಇನ್ನಿಬ್ರು ಇರ್ತಾರಲ್ಲ, ಇವ್ರು ಬಹಳ ಮುಖ್ಯ ರೀ. ಇವ್ರೆಲ್ಲಾರದು ನೋಡಿದೀವಿ. ಇನ್ನಿಬ್ರು ಅದಾರ ನೋಡು, ಯಾರು ಗೊತ್ತಾನೆ? ಅತ್ತಿ ಸೊಸಿ. ಇವ್ರದ್ದು ಬಹಳ ದೊಡ್ಡದು. ಇವ್ರದ್ದು